ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು. ವಿಶ್ವ ತಾಯಂದಿರ ದಿನಾಚರಣೆ. ಅಂತಹ ತಾಯಂದಿರನ್ನ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುವಂತಹ ವಿಶೇಷವಾದಂತಹ ದಿನ. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. ಪ್ರತಿಯೊಬ್ಬ ಮಾತೃಮೂರ್ತಿಗೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥ ದಿನ. ಪ್ರತಿಯೊಬ್ಬ ತಾಯಿಯ ಆರೋಗ್ಯಕ್ಕಾಗಿ ಆರೋಗ್ಯದ ಒಂದಷ್ಟು ಸೂಕ್ಷ್ಮ ರಹಸ್ಯಗಳನ್ನು ವೈದ್ಯರಿಂದ ತಿಳ್ಕೊಳ್ಳೋಣ. ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರತಕ್ಕಂಥವರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಲಹೆ, ಒಂದಷ್ಟು ಸೂಚನೆ. ಎಲ್ಲ ನಮ್ಮ ನರ ನಾಡಿಗೂ ಎಫೆಕ್ಟ್ ಆಗುತ್ತೆ. ಅದು ನಮ್ಮ ಕಣ್ಣು, ಕೈ, ಕಾಲು, ಕಿಡ್ನಿ, ಲಿವರು, ಹಾರ್ಟು ಎಲ್ಲದಕ್ಕೂ ಅದು ಎಫೆಕ್ಟ್ ಆಗುತ್ತೆ. ಆಹಾರದಿಂದ ಆರೋಗ್ಯ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪೌಡ್ ಬೈ ಲಲಿತಾ ಜ್ಯುವೆಲರ್ಸ್. ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ದೇವಿಯ ವಾರ. ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಅಂತ ಹೇಳ್ತಾನೆ ಪ್ರಾರ್ಥನೆಯನ್ನು ಮಾಡಿಬಿಡೋಣ. ಒಂದ್ಸತಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಮನಸ್ಸಲ್ಲಿ ನೆನೆದು ಅದಾದ ಮೇಲೆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇದೆಲ್ಲವೂ ಕೂಡ ಒಂದು ರೀತಿಯಾದರೆ ಕಾರ್ಯಕ್ರಮವನ್ನೇನೋ ಪ್ರಾರಂಭವನ್ನು ಮಾಡಿದ್ವಿ. ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಒಂದಷ್ಟು ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡಿದ್ರಿ. ಏನಪ್ಪ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಆಹಾ, ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾಳೆ ಬರ್ತಾ ಇರತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂದರೆ ಈ ಭಾನುವಾರ ಸಾಮಾನ್ಯ ಅಲ್ಲ. ಯಾಕೆ ಅಂದರೆ ವಿಶ್ವ ತಾಯಂದಿರ ದಿನಾಚರಣೆ. ವಿಶ್ವ ತಾಯಂದಿರ ದಿನಾಚರಣೆ ಹಬ್ಬದಂದು ಆ ಒಂದು ಹಬ್ಬ ಅಂತಲೇ ಹೇಳ್ತೀನಿ. ಯಾಕೆಂದರೆ ತಾಯಿಯನ್ನು ಸ್ಮರಿಸ್ತಕ್ಕಂಥ ದಿನ ಅದು ಪ್ರತಿನಿತ್ಯವೂ ಆಗಬೇಕು, ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಆ ಒಂದು ತಾಯಿಯ ದಿನಾಚರಣೆ ನೋಡಿ, ಹಬ್ಬ ಅಂತ ಹಬ್ಬ ಹರಿದಿನಗಳು ಅಂದರೆ ನಾವು ಬರೀ ಪೂಜೆ ಪುನಸ್ಕಾರ ಅದಂತ ಮಾತ್ರ ಅಂದ್ಕೊಂಡಿರ್ತೀವಿ. ಅದಲ್ಲ, ತಾಯಿಯನ್ನು ಸ್ಮರಿಸ್ತಕ್ಕಂಥ ದಿನವೂ ಕೂಡ ಒಂದು ಹಬ್ಬದ ದಿನವೇ ಅಂತಲೇ ಹೇಳ್ಬೋದು. ಆ ಹಬ್ಬವನ್ನು ಪ್ರತಿನಿತ್ಯ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರೇ ತಂದೆ ತಾಯಿ. ತಂದೆ ತಾಯಿಯನ್ನು ಗೌರವಿಸಬೇಕು. ಅದರ ಜೊತೆಗೆ ತಾಯಂದರ ಆರೋಗ್ಯದ ವಿಚಾರವಾಗಿ, ಸಕ್ಕರೆ ಕಾಯಿಲೆಯ ನಿಯಂತ್ರಣದ ವಿಚಾರವಾಗಿ ಇವತ್ತಿನ ದಿವಸ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ನಾವು ಸ್ವಾಗತಿಸಿದ್ವಿ. ಏನಪ್ಪ, ವೈದ್ಯೋ ನಾರಾಯಣೋ ಅರಿಹಿ. ಆ ನಾರಾಯಣೋ ಅರಿಹಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ, ಅವರು ಪ್ರತಿನಿತ್ಯ ಅವರ ದಿನನಿತ್ಯದ ಜೀವನದ ಕಾಯಕವನ್ನು ನಡೆಸ್ತಾ ಇರತಕ್ಕಂಥ ಆ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯ ಹೆಸರು ಕೂಡ ನಾರಾಯಣ ನೇತ್ರಾಲಯ ಅಂತ ಹೇಳಿ. ನೇತ್ರ ತಜ್ಞರು, ಬಹಳ ವಿಶೇಷವಾಗಿ ಭುಜಂಗಯ್ಯ ಶೆಟ್ಟಿ ಅಂತ ಹೇಳಿ ಅವರು ವೈದ್ಯರು. ಒಂದು ರೀತಿ ನೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ,
ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ, ನಮ್ಮ ಜೀವನದಲ್ಲಿ ಇವತ್ತಿನ ದಿವಸ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದಷ್ಟು ಆರೋಗ್ಯದ ಬದಲಾವಣೆಗಳ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಅದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಅವರ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಇವತ್ತಿನ ದಿವಸ ನಮ್ಮ ಗುರುಗಳ ಕಡೆಯಿಂದನೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಯಾಕೆಂದರೆ ಭಾನುವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಲೇಬೇಕು, ಅದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಅದರ ಜೊತೆಗೆ ಇನ್ನು ಅದರ ವಿಚಾರವಾಗಿ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಬೇಕಂದ್ರೆ ಗುರುಗಳನ್ನು ಮೊದಲನೇದಾಗಿ ಸ್ವಾಗತಿಸಬೇಕಲ್ವಾ? ಅದಕ್ಕೋಸ್ಕರ ಇವತ್ತಿನ ದಿವಸ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವ್ರನ್ನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸರಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸಪರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಅಂಬಾಯ ನಮಃ ಜಗದಂಬಿಕಾಯ ನಮಃ ಜಗದಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೀಶಿ ನಮಃ. ಓಂ ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರೀ ನಮಃ. ಓಂ ಶ್ರೀಮತೆ ನಮಃ. ಲಲಿತಾಂಬಿಕಾಯ ನಮಃ. ಓಂ ಸರ್ವಮಂಗಳೇ ನಮಃ. ಓಂ ಕಾತ್ಯಾಯನೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರೀ ನಮಃ. ಶ್ರೀಮತೆ ನಮಃ. ಓಂ ದುರ್ಗಾಯ ನಮಃ. ಶ್ರೀಮಾತೃಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಮ್ಮ ಎಂಬತಕ್ಕಂಥ ಆ ಪದ ಮನಸ್ಸು ಮಾತು ಬರದಂಥ ರೀತಿ ಆಯಿತು ನಂದು. ಏನೇ ಆದರೂ ಸೃಷ್ಟಿನಲ್ಲಿ ತಾಯಿಗಿನ ದೊಡ್ಡೋಳು ಮತ್ತೊಬ್ಬಳಿದ್ದಾಳ. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಸಮಸ್ತವನ್ನೂ ಸಹಿತ ನೀವು ನೋಡಿ ಆನಂದಿಸಬೇಕಾದ್ರೆ ನಿಮ್ಮ ಮಾತೃಮೂರ್ತಿ ಅವರಿಂದ ಮಾತ್ರಲೇ ಸಾಧ್ಯ. ಅವರು ಕೊಟ್ಟ ಭಿಕ್ಷೆ, ಅವರು ಕೊಟ್ಟ ಈ ದೇಹ. ಅದಾದ ನಂತರ ಈ ಹೊರಗಿರ್ತಕ್ಕಂತಹ ಪ್ರಪಂಚವನ್ನು ನೋಡಿ ಆನಂದಿಸ್ತಕ್ಕಂಥದ್ದು, ಸ್ಥಾನಮಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ನಿಮಗಿರ್ತಕ್ಕಂತಹ ಒಂದು ವರ್ಚಸ್ಸಿಗೆ ಬೆಲೆ ಸಿಗ್ತಕ್ಕಂಥದ್ದು. ಅಂತಹ ಮಾತೃಮೂರ್ತಿಯ ವಿಶೇಷವಾದಂಥ ವಿಶ್ವ ತಾಯಂದರ ದಿನಾಚರಣೆಯ ಆ ಶುಭಗಳಿಗೆಯನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಇವತ್ತು ಸೃಷ್ಟಿಯಲ್ಲಿ ಬೇಕಂದದ್ದು ಎಲ್ಲವೂ ಸಿಗುತ್ತೆ, ಬೇಕು ಎಂಬತಕ್ಕಂಥದ್ದು ಎಲ್ಲವೂ ಸಿಗುತ್ತೆ. ಆದರೆ ಒಮ್ಮೆ ನಮ್ಮಿಂದ ದೂರ ಆದ್ದು ಪುನಃ ಬಾಂದ್ರೆ ಬರದಂಥ ರೀತಿ ಆಗೋಗ್ಬಿಡುತ್ತೆ. ಮಾತೃ ವಾತ್ಸಲ್ಯದ ಮುಂದೆ ಮತ್ಯಾವ ವಾತ್ಸಲ್ಯವೂ ಸಿಗೋದಿಲ್ಲ. ಅವ್ರ ಹತ್ತಿರ ಇರೋ ತನಕ ನಮಗೆ ಅವರ ಬೆಲೆ, ಅವರ ಮೌಲ್ಯ ಅದು ಗೊತ್ತಾಗೋದೇ ಇಲ್ಲ. ನಾವು ದುರಾಂಕಾರವಾಗಿ ನಡ್ಕೊಂಡ್ರು, ಕಾಫಿ ಕುಡ್ದ, ಊಟ ಮಾಡ್ದ, ನಾವು ಜೋರಾಗಿ ಬೈದು ಕೈ ಎತ್ತಿ ಹೊಡೆಯುವಂತಹ ವ್ಯಕ್ತಿ ಕೈ ಜಾರಿ ತಳಿ ಬಿದ್ದರೆ, ಅವನು ತಾಯಿ ಮೇಲೆ ಕೋಪ ಬಂದು ಕೈ ನೆತ್ತಿ ಹೊಡೆಯುವಂತಹ ವ್ಯಕ್ತಿ ಅಪ್ಪಿತಪ್ಪಿ ಎಳು ಬಿದ್ದರೆ, ಅಯ್ಯೋ ನನ್ನ ಮಗ ಬಿದ್ದ, ಹೊಡಿತಾನಲ್ಲ ನನ್ನ ಮಗ ಅನ್ನೋದಲ್ಲ, ಅಯ್ಯೋ ನನ್ನ ಮಗ ಬಿದ್ದಲ್ಲ ಅಂಥೇಳಿ ಬಾಚಿ ತಪ್ಪಿಕೊಳ್ಳೋಕೆ ಹೋಗುವಂತಹ ಒಂದು ಗುಣ ಒಂದು ತಾಯಿಯಲ್ಲಿ ಮಾತ್ರ ಇದೆ. ಅಂತಹ ಮಾತೃಮೂರ್ತಿಯ ನೆನೆಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ದಿನ ಸಾಲದು, ಒಂದು ಕ್ಷಣ ಸಾಲದು. ಪ್ರತಿ ಉಸಿರಾಟದ ಪ್ರತಿ ಉಸಿರಿನ ಆ ಕಣಕಣದಲ್ಲೂ ನಾವು ಮಾತೃಮೂರ್ತಿಯನ್ನು ನೆನೆಸ್ಕೊಳ್ಳೇಬೇಕು, ತಾಯಿಯ ಆರಾಧನೆ ಆಗಬೇಕು. ಹಾಗಾಗಿ ಈ ಬಾರಿ ವಿಶ್ವ ತಾಯಂದಿರ ದಿನಾಚರಣೆ ಅಂತ ಏನು ಒಂದು ದಿವಸ ಎಲ್ಲರೂ ಸಹಿತ ನಾವು ಆಚರಣೆ ಮಾಡ್ತಿದ್ದೀವಿ, ಆ ಒಂದು ಶುಭಗಳಿಗೆ ಅಂತಲೇ ಅಂದುಕೊಳ್ಳೋಣ. ಆ ಶುಭಗಳಿಗೆಯಲ್ಲಿ ತಾವೆಲ್ಲರೂ ಸಹಿತ ಹೆಣ್ಣುಮಕ್ಕಳು, ತಾಯಂದಿರು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು. ನೀವು ಆರೋಗ್ಯವಂತರಾಗಿದ್ದರೆ ಇಡೀ ಕುಟುಂಬದ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಆರೋಗ್ಯದ ಒಂದಷ್ಟು ಸೂತ್ರಗಳು ಬೇಕು. ಇವತ್ತಿನ ಆಹಾರ ಪದ್ಧತಿ, ಇವತ್ತು ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಬೆಳಗ್ಗೆ ನೀವು ಅಡುಗೆ ಮನೆ ಸೇರಿಕೊಂಡ್ರೆ ಕಾಫಿ ಟಿಫನ್ನು ಬೇಕು ಬೇಡ, ಅವರ ಒಂದು ಒಳಿತು, ಮನೆ ಒಂದು ಅಭಿವೃದ್ಧಿ, ಮನೆ ಅಲಂಕಾರ, ದೇವ್ರ ಪೂಜೆ, ತಿರುಗಿ ಎಲ್ಲ ಮುಗಿಸ್ಕೊಂಡು ನೀವು ಮಧ್ಯಾಹ್ನ ನೀವು ಆಹಾರ ತೊಗೊಳೋದಕ್ಕೆ 10 ಆಯಿತು, 11 ಆಯಿತು, 12 ಆಯಿತು. ಊಟದ ಸಮಯಕ್ಕೆ ಟಿಫನ್ ಮಾಡ್ತಾ ಇದ್ದೀರಿ, ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀರಿ.
ನಿಮ್ಮ ಆರೋಗ್ಯ ಸರಿ ಹೋಗಲಿಕ್ಕೋಸ್ಕರ ಮೇರು ಪರ್ವತದಂಥ ಸಾಕಷ್ಟು ಜ್ಞಾನವುಳ್ಳಂತಹ ವೈದ್ಯರಿಂದ ನಿಮಗೆ ಸಲಹೆ ಕೊಡಿಸಬೇಕು, ಒಂದಷ್ಟು ವಿಚಾರಗಳು ನಿಮ್ಮೊಂದಿಗೆ ಮಾತಾಡಿಸಬೇಕು ಎಂಬತಕ್ಕಂಥ ಒಂದು ಚಿಂತನೆ ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮ ತಾವು ಯಾರೂ ಮಿಸ್ ಮಾಡೋಂಗಿಲ್ಲ. ಈ ಭಾನುವಾರ ಈ ಕಾರ್ಯಕ್ರಮದಲ್ಲಿ ನಾನೂ ಇದ್ದೇನೆ ನಿಮ್ಮೊಂದಿಗೆ. ಕೂತ್ಕೊಳ್ಳಿ. ನಾವು ಅಂದುಕೊಳ್ತೀವಿ ನಮ್ಮಿಷ್ಟದ ಪ್ರಕಾರ ಮದುವೆ ಅಂತ. ನಮ್ಮಿಷ್ಟದ ಪ್ರಕಾರ ಮದುವೆ ಅಲ್ಲ. ಮದುವೆ ಎಂಬತಕ್ಕಂಥದ್ದನ್ನು ಭಗವಂತ ಪೂರ್ವ ನಿಯೋಜಿತವಾಗಿ ಆತ ಬರೆದಿಟ್ಟಿರ್ತಾನೆ. ಅಂತಹ ಬರಹವನ್ನು ನಾವು ಇಲ್ಲಿ ನೋಡ್ಬೋದು. ನನ್ನ ಆತ್ಮೀಯರಾದಂತಹ ಲಕ್ಷ್ಮೀಪ್ರಸಾದ್ರವರು ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾಯಕವನ್ನು ಮಾಡ್ತಿದ್ದಾರೆ. ತಿರುಮಲ ತಿರುಪತಿ ಆಸ್ಥಾನದ ಶ್ರೀನಿವಾಸನಿಗೂ ನಮ್ಮ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಈ ಕಲ್ಯಾಣದ ವಿಶೇಷವಾಗಿರ್ತಕ್ಕಂಥ ಸುಂದರದ ಗಳಿಗೆಯನ್ನ ದರ್ಶನ ಮಾಡತಕ್ಕಂಥದ್ದು ಸೌಭಾಗ್ಯವೇ ಸರಿ. ಶ್ರೀ ಶ್ರೀನಿವಾಸ ಕಲ್ಯಾಣ ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀ ವೆಂಕಟೇಶ ಕಲ್ಯಾಣ ಶ್ರೀ ಪದ್ಮಾವತಿ ಕಲ್ಯಾಣ ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ. ಹಿಂದಿನ ಭಾಗದಲ್ಲಿ ಗುರುಗಳು ಮಾತೃವಾತ್ಸಲ್ಯ, ತಾಯಿಯ ಋಣ ಎಂಥದ್ದು, ಅದನ್ನು ಯಾರೂ ಕೂಡ ಅರಲಿಕ್ಕಾಗದೇ ಇರತಕ್ಕಂಥದ್ದು ಎಂಬತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಬನ್ನಿ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ತಾಯಿಯ ಬಗ್ಗೆ. ಗುರುಗಳೇ, ತಾವು ನಮಗೆ ತಿಳಿಸ್ಕೊಡ್ಬೇಕೀಗ. ತಾಯಿ ಎಂಬತಕ್ಕಂಥದ್ದು, ತಾಯಿಯ ಪದಕ್ಕೆ ಅದಕ್ಕೆ ಅರ್ಥ ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು, ಎಷ್ಟಕ್ಕೆ ಮುಗಿಸ್ಬೇಕು, ಅದಕ್ಕೆ ಸಾಧ್ಯವೇ ಇಲ್ಲ, ಒಂದು ವರ್ಣನೇನೂ ಇಲ್ಲ ಗುರುಗಳೇ. ಹೀಗೆ ಅಂತ ಹೇಳಿದಷ್ಟು, ನೋಡಿದಷ್ಟು, ಮಾತಾಡಿದಷ್ಟು ಆ ಮಾತೃಮೂರ್ತಿಯ ಋಣ ನಾವು ಈ ಜನ್ಮಕ್ಕೆ ತೀರ್ಸೋಕ್ಕಾಗೋದಿಲ್ಲ. ಹೌದು. ಯಾಕೆಂದರೆ ಪ್ರತಿ ಕ್ಷಣದಲ್ಲೂ ಸಹಿತ ನನ್ನ ಮಗ, ನನ್ನ ಮನೆ, ನನ್ನ ಪರಿಸರ, ಒಂದು ಹೆಣ್ಣು ಅಂದ್ರೇ ಹಾಗೆ, ಹೆಣ್ಣಿನ ಗುಣವೇ ಹಾಗೆ. ತಾಯಿ ಎಂಬತಕ್ಕಂಥದ್ದಕ್ಕಿಂತ ಒಂದು ಹೆಣ್ಣಿನ ಗುಣ ಇದೆಯಲ್ಲ, ಅದು ಬಹಳ ಮೆಚ್ಚುವಂತಹದ್ದು. ಅದಕ್ಕೋಸ್ಕರನೇ ನೋಡಿ, ನಿಮ್ಮ ಸರಿ ಸಂಪತ್ತುಗಳನ್ನು, ನಿಮ್ಮ ತವರು ಮನೆಯನ್ನು ಒಬ್ಬ ಹೆಣ್ಣುಮಗಳು ತನ್ನ ತವರಲ್ಲಿರುವವರೆಗೂ 18 ವರ್ಷ, 20 ವರ್ಷ, 22 ವರ್ಷ ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲರೂ ಸಹಿತ ಒಂದು ಒಟ್ಟು ಕುಟುಂಬ, ಜೊತೆಗೆ ನಿಮ್ಮ ಕನಸಿನ ಮನೆ, ನೀವು ಓಡಾಡಿ ಬೆಳೆದಿರ್ತಕ್ಕಂಥ ಸಾನ್ನಿಧ್ಯ, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಒಡನಾಡಿಗಳು, ಪ್ರತಿ ಗೋಡೆಗಳು ಸಹಿತ ನಿಮ್ಮ ಮನೆಯಲ್ಲಿ ನೀವು ವಾಸ ಮಾಡುವಾಗ ನಿಮ್ಮ ರೂಮ್ ಆಗಲಿ, ನಿಮ್ಮ ಗೋಡೆಗಳಾಗಲಿ, ನಿಮ್ಮ ಮನೆಗಳಾಗಲಿ, ನಿಮ್ಮ ಮನೆಯ ಪ್ರತಿಯೊಂದು ಹಾಕುವ ಹೆಜ್ಜೆಯೂ ಸಹಿತ ನಿಮ್ಮನ್ನು ಅನುಕರಿಸಿರುತ್ತೆ. ನೀವು ನೋಡಿ ಆನಂದಿಸ್ತೀರಿ, ಸ್ವಾಗತಿಸ್ತೀರಿ, ಪ್ರೀತಿಸಿರ್ತೀರಿ. ಇಷ್ಟೆಲ್ಲವನ್ನು ತೊರೆದು ಏನೂ ಗೊತ್ತಿಲ್ಲದಂಥ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತಿರಲ್ಲ. ಕಾಲಿಟ್ಟು ಅದು ನನ್ನ ಮನೆ ಅಂತ ಅಲ್ಲಿರ್ತಕ್ಕಂಥ ಹೋಗಿದ ಮರುಕ್ಷಣವೇ ಎಲ್ಲರನ್ನು ಬಾಚಿ ದಬ್ಕೊಂಡು ಎಲ್ಲರೂ ನನ್ನವರು ಅಂತೇಳಿ ಆ ಪ್ರೀತಿ ವಿಶ್ವಾಸವನ್ನು ತೋರಿಸುವ ಗುಣ ಒಂದು ಹೆಣ್ಣಿಗಲ್ದಿರ ಮತ್ತೆ ಯಾರಿಗಿರ್ಲಿಕ್ಕೆ ಸಾಧ್ಯ? ನಾವು ಮನಸ್ಸಿಗೆ ಬಹಳ ನೋವಾದರೆ, ವೀಕೆಂಡ್ ಅಂತ ಬಂದರೆ, ಶುಕ್ರವಾರ ಬಂದರೆ ಎಲ್ಲಾದರೂ ಯಾತ್ರೆ ಹೊರಡಬೇಕು, ಎಲ್ಲಾದರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರೂ ತೀರ್ಥಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಅಥವಾ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ನನ್ನ ಬಾಯಲ್ಲಿ. ಒಂದಷ್ಟು ಜನ ಏನಪ್ಪ ಅಂದರೆ ಇನ್ನು ವೀಕೆಂಡ್ ಬಂತು ಅಂದರೆ ಊಟಿನೋ ಕೊಡಗಿನಲ್ಲೋ, ಈಗಂತೂ ಎಲ್ಲ ಕಡೆನೂ ಒಂಥರ ಸ್ಟೇ ಹೋಮ್ಗಳು ಅದು ಇದು ಎಲ್ಲ ಇದೆಯಲ್ಲ, ಅಂಥ ಒಂದು ಪರಿಸರಕ್ಕೆ ಹೋಗಬೇಕು, ಪ್ರಕೃತಿಯ ಮಧ್ಯದಲ್ಲಿರಬೇಕು, ಈ ಆಸೆ ಇದೆ. ಅದು ಎಲ್ಲಿವರೆಗೂ ಇರುತ್ತೆ? ಹೋದ ರಾತ್ರಿ ಅಥವಾ ಮಾರನೇ ದಿವಸ. ಒಬ್ಬ ಪುರುಷ 1 ದಿವಸ ಅಥವಾ 2 ದಿವಸ, ಮ್ಯಾಕ್ಸಿಮಮ್ 3 ದಿವಸ, ಆ 3 ದಿನಗಳ ಮಾತ್ರ ಹೊರಗಡೆ ಪ್ರಪಂಚ ಕರೀಬೋದು. ಆ ಹೊರಗಡೆ ಇದ್ದು ತನ್ನ ಜೀವನವನ್ನು, ಸುಖ ಸಂತೋಷವನ್ನು ಕಾಣಬಹುದು, ಅಥವಾ ಕೆಲವು ಕಟ್ಟುಪಾಡುಗಳಿಗೆ ಆತ ಅಲ್ಲಿ ಬದ್ಧನಾಗಿರ್ಬೋದು. ಇದು ದಾಟಿದ ತಕ್ಷಣ ತನ್ನ ಮನೆಗೆ ಬಂದುಬಿಡಬೇಕು, ತನ್ನ ಉದ್ಯೋಗಕ್ಕೆ ಬಂದುಬಿಡಬೇಕು, ತನ್ನ ಪರಿವಾರ ನೋಡಬೇಕು, ತನ್ನವ್ರನ್ನ ಮಾತಾಡಬೇಕು, ತನ್ನ ಆತ್ಮೀಯರು, ತನ್ನ ಸ್ನೇಹಿತರು, ತನ್ನ ಮನೆ, ತನ್ನ ರೂಮ್, ಎಲ್ಲೇ ಹೋದರೂ ಸಹಿತ ತನ್ನ ಮನೆಗೆ ಬಂದು ತನ್ನ ಮಂಚದ ಮೇಲೆ ತಾನು ಮಲಗಿಬಿಟ್ರೆ ಸಾಕು. ಮಂಚವೋ ಹಾಸಿಗೆನೋ. ವ್ಯಕ್ತಿಗಳ ಮನಸ್ಸು ಹೇಗಿರುತ್ತೆ ಅಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಒಂದು ದಿವಸ ನೀವು ರೆಗ್ಯುಲರಾಗಿ ಒರೆಸ್ಕೊಳ್ಳುವಂಥ ಟವಲ್ ಇವತ್ತು ನಿಮಗೆ ಸಿಗಲಿಲ್ಲ ಅಂದರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ನನ್ನ ಟವಲ್ ನಮಗೆ ಬೇಕು. ಒಂದು ದಿವಸ ನಿಮ್ಮ ತಲೆದಿಂಬು ಅಪ್ಪಿ ಯಾರಾದರೂ ಎಳ್ಕೊಂಡ್ಬಿಟ್ರು, ಬೇರೆಯವ್ರು ಹಾಕ್ಕೊಂಡ್ರು ತಲೆದಿಂಬು ಅಂದರೆ ಆ ಒಂದು ದಿವಸ ಕಾಂಪ್ರೂವ್ ಆಗ್ಬೋದು, ಮಾರನೇ ದಿವಸ ನನ್ನ ತಲೆದಿಂಬು ನನಗೇ ಬೇಕು. ತಲೆದಿಂಬು, ಹಾಸಿಗೆ, ನಮ್ಮ ಬೆಡ್ಶೀಟು ಅಥವಾ ಒಂದು ಟವಲ್ಲು
ಎಲ್ಲವೂ ನಮ್ಮದು ನಮ್ಮದು ಅಂತ ಹೇಳಿ ನಮಗಿರ್ತಕ್ಕಂಥದ್ರ ಬಗ್ಗೆ ನಾವು ಅಷ್ಟು ಚಿಂತನೆ ಮಾಡ್ತೀವಲ್ಲ, ಒಬ್ಬ ಹೆಣ್ಣುಮಗಳು ಮದುವೆ ಆದ ನಂತರ ಇದೆಲ್ಲವನ್ನೂ ಇಲ್ಲಿ ಬಿಟ್ಟು ತಾನು ಗಂಡನ ಮನೆಗೆ ಹೋಗಿ ಅದು ನನ್ನ ಪ್ರಪಂಚ ಅಂತ ಆ ಮನಸ್ಸನ್ನು ಸಂಪೂರ್ಣವಾಗಿ ₹1 ನಾಣ್ಯದ ಥರ ಆ ಭಾಗ ಬೇರೆ ಈ ಭಾಗ ಬೇರೆ ಅನ್ನೋ ಥರ ಆಗೋಗ್ಬಿಡ್ತಾಳಲ್ಲ. ಅಂದರೆ ಆ ಗುಣ ಇದೆಯಲ್ಲ, ಇಲ್ಲಿ ತೋರಿಸಿರ್ತಕ್ಕಂಥ ಪ್ರೀತಿ, ತಂದೆ ತಾಯಿ ಮನೆಗಿರೋ ತನಕ ಇಲ್ಲಿನ ಅಧಿಕಾರ, ನನಗೆ ಅದು ಬೇಕು ಇದು ಬೇಕು, ಅಪ್ಪನಿಗೆ ಗೊತ್ತಿಲ್ಲದಿರ ಅಮ್ಮನ ಹತ್ರ, ಅಮ್ಮನಿಗೆ ಗೊತ್ತಿಲ್ಲದಿರ ಅಪ್ಪನ ಹತ್ರ, ಅಪ್ಪ ಅಮ್ಮ ಇಬ್ಬರತ್ತರೂ ಸಹಿತ ತೆಗೆದುಕೊಂಡಿರ್ತ ನನಗೆ ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಎಲ್ಲವನ್ನು ತೊರೆದು ಗಂಡನ ಮನೆಗೆ ಹೋಗಿ ಅಲ್ಲಿ ಒಂದು ಆ ವಂಶವನ್ನು ಉದ್ಧಾರ ಮಾಡ್ತಾ ಆ ವಂಶದಲ್ಲಿ ಇದ್ದು ಅಲ್ಲಿ ಒಂದು ಮಗುಗೆ ಜನ್ಮ ಕೊಟ್ಟು ಅಲ್ಲಿ ಮಾತೃಮೂರ್ತಿಯಾಗಿ ತಾಯಿಯಾಗಿ ಆ ಲಾಲನೆ ಪಾಲನೆ ಆ ಮನೆಯ ವಂಶವನ್ನು ಉದ್ಧಾರ ಮಾಡ್ತಕ್ಕಂಥ ಗುಣ, ಅಬ್ಬಾ ಎಂಥ ಒಂದು ಗುಣನಪ್ಪ ಹೆಣ್ಣುಮಗಳದು. ಒಂದು ಹೆಣ್ಣು ಅಂದರೆ ಎಷ್ಟೋ ಜನ ಕಾಲಲ್ಲಿ ಓದಿತೀರಿ, ನಿಷ್ಠೂರ ಮಾಡ್ತೀರಿ, ಬೈತೀರಿ, ಅವ್ರನ್ನ ಇಲ್ಲದಂಥ ರೀತಿಯಲ್ಲಿ ಚಿತ್ರಹಿಂಸೆ ಕೊಡ್ತೀರಿ. ಒಂದು ಸೆಕೆಂಡ್ ಆಲೋಚನೆ ಮಾಡಿ, ಒಬ್ಬರನ್ನ ಧ್ವನಿ ಎತ್ತಿ ಮಾತಾಡಬೇಕಾದ್ರೆ ನಿನ್ನ ಅರ್ಹತೆ ನಿನ್ನ ಯೋಗ್ಯತೆ ಏನು ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡೇ ಮಾತಾಡಬೇಕಾಗತ್ತೆ. ಹೆಣ್ಣಿನ ಸ್ಥಾನಮಾನ ಸಾಮಾನ್ಯವಾದ್ದಲ್ಲ. ಆದರೆ ಅಂಥ ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಟ್ಟಾದ ನಂತರ ಅವಳು ಮಾತೃಮೂರ್ತಿಯಾಗಿ ತಾಯಿ ಆದ ನಂತರ ಆ ಮಾತೃಮೂರ್ತಿ ತಾಯಿಯ ಹೃದಯ ತಾಯಿಯ ಮನಸ್ಸಿದೆಯಲ್ಲ, ಒಂದು ಮೀನು ನೀರೊಳಗಿದ್ದರೆ ಅದು ಸಾಮ್ರಾಜ್ಯ. ಅಪ್ಪಿತಪ್ಪಿ ಆ ನೀರಿನಿಂದ ಮೀನನ್ನು ತೆಗೆದು ಹೊರಗಡೆ ದಡಕ್ಕೆ ಹಾಕ್ಬಿಟ್ರೆ ಮೇಲ್ಮೇಲೆ ಒದ್ದಾಡೋಗ್ಬಿಡುತ್ತೆ. ಆ ಒದ್ದಾಡುವಂತಹ ಮನಸ್ಸನ್ನು ಸಹಿತ ಅಲ್ಲೂ ನನ್ನ ಮಗು, ನನ್ನ ಮನೆ, ನನ್ನ ಪರಿಸರ, ನನ್ನದು ಅಂತ ಚಿಂತನೆ ಮಾಡುವಂಥ ಗುಣ ಮಾತೃಮೂರ್ತಿ ತಾಯಿದು ಮಾತ್ರ. ಅಂತಹ ತಾಯಂದರು ವಿಶ್ವ ತಾಯಂದಿರ ದಿನಾಚರಣೆಯಾಗಿ ಒಂದು ದಿನ ಮಾತ್ರ ಆ ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಅವ್ರಿಗೊಂದು ಗೌರವ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದು ಅದು ಸೀಮಿತವಲ್ಲೇ ಅಲ್ಲ, ಅದು ತಪ್ಪು ಅಂತ ನಾನು ಹೇಳ್ತೇನೆ. ವರ್ಷದ 365 ದಿವಸ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಖಂಡಿತ ಕೊಡಲೇಬೇಕು. ನಾವು ಒಂದಷ್ಟು ಕಡೆ ಮಾತ್ರ ಹೆಣ್ಣುಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿದ್ದೇವೆ, ಒಂದಷ್ಟು ಕಡೆ ಮಾತ್ರ ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ಸ್ ಕೊಟ್ಟಿದ್ದೇವೆ. ಆದರೆ ರಿಸರ್ವೇಷನ್ಸ್ ಆಗಲಿ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಆಗಲಿ ಎಲ್ಲವೂ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ ಅದು ಸದ್ವಿನಿಯೋಗ ಆಗಬೇಕು, ಒಳ್ಳೆಯ ಸನ್ಮಾರ್ಗದಲ್ಲಿರಬೇಕು. ನೋಡಿ, ನಾನು ಮಾತೃಮೂರ್ತಿಯ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಹೆಣ್ಣಿನಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆ ಗುಣ ಇರ್ತಕ್ಕಂತಹ ಹೆಣ್ಣುಮಕ್ಕಳು ಸಾಕಷ್ಟು ಜನ, ಅಂದರೆ 90% ಅಷ್ಟಿದ್ದಾರೆ. ಒಂದು 10% ಅಷ್ಟು ಬೇರೆ ಮಾರ್ಗದಲ್ಲಿ ತುಳಿದು ಹೋಗುವಂಥವರಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು ಸತ್ಯಾಂಶ, ಈ ವೇದಿಕೆಯಲ್ಲಿ ವಿಶ್ವ ತಾಯಂದಿರ ದಿನಾಚರಣೆ ಎಂದು ಪ್ರತಿಯೊಬ್ಬ ತಾಯಿಯೂ ಸಹಿತ ನಿಮ್ಮ ಆರೋಗ್ಯ, ನಿಮಗೆ ಆರೋಗ್ಯವನ್ನು ನಿಮ್ಮ ಕೈಲಿಟ್ಕೊಂಡು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಯಾಕೆಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ಆಹಾರ ಪದ್ಧತಿಗಳಿರಲ್ಲ, ಬೇರೆಲ್ಲರ ಹೊಟ್ಟೆ ತುಂಬಿಸೋ ನೀವು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಿಲ್ಲ. ಮಾಡಿರುವಂತಹ ಅಡುಗೆ ಇದೆಯೋ ಅಥವಾ ಆಗೋಯ್ತು ಅಂದರೆ ತಿರುಗಿ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತೇಳಿ ತಿರುಗಿ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ಆಗೋಗ್ಬಿಟ್ರೆ ಮಧ್ಯಾಹ್ನ ಊಟಕ್ಕೆ ನೀವು ಅಡುಗೆ ಆದಮೇಲೆ ಬೇರೊಬ್ಬರಿಗೆ ಊಟ ಬಡಿಸಿ ನೀವು ಊಟ ಮಾಡುವಂಥ ಜನ ಇದ್ದೀರಿ. ಹಾಗಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಹೋಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ತಾಯಂದಿರು ಸಾಕಷ್ಟು ಅನುಭವಿಸ್ತಾ ಇರೋ ಸಮಸ್ಯೆ ಏನಂದರೆ ಈ ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಸಾಕಷ್ಟು ಜನ ತಾಯಂದಿರು ನೋವು ಅನುಭವಿಸ್ತಾ ಇದ್ದೀರಿ. ಈ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಥ ರೀತಿ ಅವರು ವೈದ್ಯರು ತನ್ನ ವೈದ್ಯಕೀಯದಲ್ಲಿ ತನ್ನ ಒಂದು ಚಾಣುಚಕ್ಯತೆಯನ್ನು, ತನ್ನಲ್ಲಿರ್ತಕ್ಕಂಥ ವಿದ್ವತ್ತು, ಕಣ್ಣಿನ ಬಗ್ಗೆ, ನೇತ್ರಗಳ ಬಗ್ಗೆ ಅವರ ಅಧ್ಯಯನ ಆದರೂ ಅದನ್ನು ಮೀರಿ ಇವತ್ತಿನ ದಿವಸ ಇನ್ನೊಂದು ಅಧ್ಯಯನ ಮಾಡಿ ನಾವು ರಿವರ್ಸ್ ಶುಗರ್ ಅಂದರೆ ಸಕ್ಕರೆ ಕಾಯಿಲೆನೇ ಇಲ್ದಿರ ಪ್ರತಿಯೊಬ್ಬರು ಸಹಿತ ಆರೋಗ್ಯವಾಗಿ ಬದುಕಬಹುದು ಎಂಬತಕ್ಕಂಥ ಒಂದು ವಿಭಿನ್ನವಾದಂಥ ಒಂದು ಚಿಂತನೆಯಿಂದ ಔಷಧಿ ಬೇಡ, ಯಾವ ಡಾಕ್ಟರು ಕನ್ಸಲ್ಟ್ ಮಾಡೋದು ಬೇಡ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರ್ತೀರಿ. ನೋಡಿ, ಭಗವಂತ ಹೇಗೆ ನಮ್ಮನ್ನು ಈ ಭೂಮಿಗೆ ಕಳಿಸಿದ್ದಾನೋ, ಈ ನಮ್ಮ ಅವಯವಗಳು ಏನಿದೆಯೋ, ಕಾಲು, ಕಣ್ಣು, ಕಿವಿ, ಮೂಗು, ಬ್ರೈನು ಮತ್ತು ನಮ್ಮ ಜ್ಞಾಪಶಕ್ತಿ, ನಾವು ಹೇಗಿದ್ದೀವೋ ಹಾಗೆ ಪುನಃ ಅವನೊಂದಿಗೆ ಸೇರಬೇಕೇ ವಿನಃ ನಾವು ಇಲ್ಲೇ ಇದನ್ನು ತುಂಡು ತುಂಡು ಮಾಡಿಕೊಂಡು ನೋವು ಅನುಭವಿಸ್ಕೊಂಡು ಮುಂದೆ ನಡೀತಕ್ಕಂಥದ್ದು ಸಮಂಜಸ ಅಲ್ಲ. ಅದಕ್ಕಾಗಿ ತಪ್ಪದಿರ ಭಾನುವಾರದ ವಿಶ್ವ ತಾಯಂದಿರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೆ ಮಾಹಿತಿ ಇದೆ, ತಪ್ಪದಿರ ವೀಕ್ಷಣೆ ಮಾಡಿ. ಒಳ್ಳೆಯದಾಗಲಿ. ನಿಜಕ್ಕೂ ಕೂಡ ಭಾನುವಾರದ ಕಾರ್ಯಕ್ರಮ ನಾನು ಯಾವಾಗ ನನ್ನ ಕಣ್ಣಾರೆ ನಾನೇ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು.
ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳು ಮತ್ತು ನನ್ನ ಮಾತೃಮೂರ್ತಿಗೂ ಕೂಡ ಪಾದಪೂಜೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಿರ್ತಕ್ಕಂಥ ದಿನ. ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳು. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಹೇಳ್ತಾ ಈಗ ದಿನ ವಿಶೇಷವನ್ನು ತಿಳ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ದಿನ ವಿಶೇಷತೆಯನ್ನು ತಿಳ್ಕೊಳ್ಬೇಕು ನಾವೀಗ. ಪಂಚಾಂಗ ಕೈಗೆ ಬಂದ್ಬಿಟ್ಟಿದೆ. ಹೌದು, ಯಾಕೆಂದರೆ ರಾಶಿ ಫಲವನ್ನು ಬೇಗ ಶುರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲೂ ಇದೆ. ಹೌದು ಗುರುಗಳೇ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ನಮೋ ನಮಃ. ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 12/5/2023 ಶುಕ್ರವಾರ ನವಮಿ. ಇವತ್ತಿನ ದಿವಸ ಶ್ರವಣ ನಕ್ಷತ್ರ ಸಪ್ತಮಿ ಇರ್ತಕ್ಕಂಥದ್ದು. ಸಪ್ತಮಿ ಶ್ರವಣ ನಕ್ಷತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶುಭ ಶುಕ್ರವಾರ ಅಂತ ಬಂದಾಗ ನಾವು ಒಂದಷ್ಟು ವಿಶೇಷತೆಗಳನ್ನು ಅರ್ಥಕೊಳ್ಬೇಕು, ಅದರಂತೆ ನಡೀಬೇಕು. ಜೊತೆಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಬೆಳಗಿನ ಸೂರ್ಯೋದಯ ಕಾಲ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನೇ ನಮಗೆ ಕಾಣಿಸುತ್ತೆ. ಆದರೆ ಪ್ರತಿಯೊಬ್ಬರೂ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಸೂರ್ಯನಿಗೆ ಮೊದಲು ನಮಸ್ಕಾರ ಮಾಡಿ, ತಂದೆ ತಾಯಿ ನಮಸ್ಕಾರ ಮಾಡಿ, ಗುರು ಹಿರಿಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತದನಂತರ ನಿಮ್ಮ ಕಾಯಕಕ್ಕೆ ಮುಂದಾದರೆ ಆ ಶುಭ ದಿನ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳೇ ತಂದುಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರ್ತಕ್ಕಂಥ ದಿನ. ಇವತ್ತು ತಾವು ಏನು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಬೇಡದ ವಿಚಾರಗಳನ್ನೂ ಅಷ್ಟೇ ತಲೆಯಲ್ಲಿ ಹಾಕ್ಕೊಳ್ತೀರಿ. ಮನಸ್ಸಲ್ಲಿ ಇಲ್ಲದಂಥ ರೀತಿ ನೋವನ್ನು ಅನುಭವಿಸ್ತೀರಿ. ಸಮಸ್ಯೆಗಳಂತಕ್ಕಂಥದ್ದನ್ನು ಆಗಿಂದಾಗಲೇ ತಂದುಕೊಂಡು ಬಿಡ್ತೀರಿ. ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಅರಿಶಿಣದ ಕೊಂಬು. ಅಂದರೆ ಚೆನ್ನಾಗಿರ್ತಕ್ಕಂಥ ಅರಿಶಿಣದ ಕೊಂಬಿನಿಂದ ಗಂಧವನ್ನು ತೆಗೆದು ಆ ಅರಿಶಿಣದ ಗಂಧವನ್ನು ನಿಮ್ಮ ಕುಲದೇವರ ಪಾದಕ್ಕೆ ಒಂದಷ್ಟು ಅರಿಶಿಣದ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಆ ಅರಿಶಿಣದ ಗಂಧವನ್ನು ನಿಮ್ಮ ಹಣೆಗೆ ಸ್ವಲ್ಪ ಹಚ್ಕೊಳ್ಳಿ. ಅದಾದ ನಂತರ ಮನೆಯಲ್ಲಿ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಆಗಿಂದಾಗಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಂದ ಪಾರಾಗ್ತೀರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕೆಲಸ ಮಾತ್ರ ಅದು ಶೀಘ್ರ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಜೊತೆಗೆ ಶುಕ್ರನ ಅನುಗ್ರಹ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದೂರ ಬಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರು ತೀರ್ಥಕ್ಷೇತ್ರ ಹೊರಡಬೇಕು ಅಥವಾ ಪುಣ್ಯಕ್ಷೇತ್ರವೋ ಮನರಂಜನಾ ಸ್ಥಳವೋ ಎಲ್ಲಾದರೂ ಒಂದು ಕಡೆ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂತಹ ಚಿಂತನೆಯಲ್ಲಿ ತಾವಿದ್ದೀರಿ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಕಾಲ, ಯೋಗಗಳು ತುಂಬ ಚೆನ್ನಾಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ತನಕ ಒಂದು ಸಮಾಧಾನದ ಋತುವಿದ್ದರೆ 12ರ ನಂತರ ಆಗುವಂತಹ ವ್ಯತ್ಯಾಸಗಳಿದೆಯಲ್ಲ, ಅಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ. ಮಧ್ಯಾಹ್ನ 12ರ ನಂತರ ಒಂದಿಷ್ಟು ಸಮಸ್ಯೆಗಳಿಗೆ ತುತ್ತಾಗುವಂಥ ಪರಿಸ್ಥಿತಿ ಇರುತ್ತೆ. ಬಹಳ ಜೋಪಾನ, ಎಚ್ಚರಿಕೆ ಎಂದಿರಿ. ಇವತ್ತಿನ ದಿವಸ 12ರ ನಂತರ ಆಗುವಂತಹ ಒಂದಷ್ಟು ಪ್ರಕ್ರಿಯೆಗಳಿಗೆ ನೀವು ಸಮಾಧಾನಕರವಾಗಿ ನಿಮ್ಮ ಚಿಂತನೆಯನ್ನು ಮಾಡಬೇಕು, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲಾದರೂ ಗೋವುಗಳು ಕಂಡು ಬಂದರೆ ಒಂದಷ್ಟು ಗೋಗ್ರಾಸ ಕೊಟ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಬನ್ನಿ.
ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತಿದೆ. ಏನಪ್ಪ ಅಂದರೆ 12 ಗಂಟೆ ತನಕ ನಿಮ್ಮ ಭವಿಷ್ಯದಲ್ಲಿ ತಾವು ಹೇಗಾದರೂ ಇರಿ. ಆದರೆ 12ರಿಂದ 1 ಗಂಟೆ 45 ನಿಮಿಷ 12 ಗಂಟೆಯಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಜೋಪಾನ, ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಂದಲ್ಲ ಒಂಥರ ಅಡ್ಡಿ ಆತಂಕ ಆಗುತ್ತೆ, ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಸ್ವಲ್ಪ ಚಂಚಲತೆ ಆಗ್ಬೋದು. ಆದರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸಿದಿವಲ್ಲ ಎಂಬತಕ್ಕಂಥ ಮನಸ್ಸಿಗೆ ತೃಪ್ತಿ, ನೆಮ್ಮದಿ ಇರಬಹುದು. ಆದರೂ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಮ್ಮ ಉದ್ಯೋಗದೊಂದಿಗೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಯ ಫಲವನ್ನು ಮತ್ತಷ್ಟು ನೀವು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಲಾಭ ಎಂಬತಕ್ಕಂಥದ್ದು ಅಧಿಕವಾಗಿರುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:15ರವರೆಗೂ 2ರಿಂದ 4:15 ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ತಮ್ಮ ಚಿಂತನೆ ಏನಿದೆಯೋ ಆ ಚಿಂತನೆಯನ್ನು ಮಾಡಿದ್ರೆ ಆಗಿಂದಾಗಲೇ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ಬೆನ್ನೋವಾಗಲಿ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಎದುರಾಗ್ತಕ್ಕಂಥದ್ದಾಗಲಿ ಅಥವಾ ಅರ್ಧ ತಲೆನೋವು ಬರ್ತಕ್ಕಂಥದ್ದಾಗಲಿ ಇದು ಆರೋಗ್ಯದ ವ್ಯತ್ಯಾಸ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯತ್ಯಾಸಗಳು ಆಗಬಹುದು. ಇದರ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ. ಇದೇ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅಂದಾಗ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಉಪ್ಪು ಎರಡೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಆರೋಗ್ಯವನ್ನು ಸಿದ್ಧ ಸುಧಾರಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಮೇಷರಾಶಿಯಿಂದ ಹಿಡಿದು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಗುರುಗಳೇ ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಮಾಡಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೋದಾ, ಮಾಡಲಿಕ್ಕೆ ಆಗುತ್ತಾ ಅಥವಾ ಸಮಸ್ಯೆಗಳು ಎದುರಾಗುತ್ತಾ, ಈ ಪ್ರಕಾರವಾಗಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ನಿಮಗೆ ಬಹಳ ಇದೆ. ಎಲ್ಲೋ ಪ್ರಯಾಣ ಬೆಳೆಸಬೇಕು, ಏನೋ ಮಾಡಬೇಕು, ಅಥವಾ ಹೇಗೋ ಹೋಗಬೇಕು, ಅದರಿಂದ ಏನೋ ಲಾಭವನ್ನು ಗಳಿಸಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಮಾಡುವ ಪ್ರತಿಯೊಂದು ಕಾಯಕವೂ ಸಿದ್ಧ ನಿಮ್ಮ ಇಷ್ಟದ ಪ್ರಕಾರ ಏನೋ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಒಂದು ಭಾಗ ಆದರೆ ಅದರ ಮರುಕ್ಷಣವೇ ಮತ್ತೊಂದು ಭಾಗವನ್ನು ಆಲೋಚನೆ ಮಾಡ್ತೀರಿ. ಅಂದರೆ ಬೇಕು ಬೇಡಗಳ ಸರಿಯಾದ ಆಲೋಚನೆ ಇಲ್ದಿರ ಅಥವಾ ನೀವು ತೆಗೆದುಕೊಳ್ಳುವ ನಿಲುವು ತೀರ್ಮಾನ ಸರಿಯಾಗಿಲ್ದಿರ ಅಲ್ಲಿ ವ್ಯತ್ಯಾಸವನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಎದುರಾಗ್ತಾ ಇದೆ. ಇದಕ್ಕಾಗಿ ತಾಯಿ ಶಂಕರಿಯನ್ನು ಅಥವಾ ದೇವಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಸಂಧ್ಯಾಕಾಲ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾತ್ರ ಬಹಳ ಒಳ್ಳೆ ಕಾಲ ಇದೆ. ಮನಸ್ಸಿಗೆ ನೆಮ್ಮದಿ, ಶಾಂತಿ ಇದೆ, ತೃಪ್ತಿಕರವಾದಂಥ ಬದುಕಿದೆ. ಈ ಸಮಯದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಗೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿದ್ದೇ ಆದರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಿದ್ಧ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತು ಸಂಜೆಯ ನಂತರ ಅಂದರೆ ಸಂಜೆವರೆಗೂ ನಿಮ್ಮ ಭವಿಷ್ಯತ್ ಹೇಗಿದೆ? ಸಾಧಾರಣವಾಗಿದೆ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಆದಷ್ಟು ಮನಸ್ಸನ್ನು ನಿಮ್ಮ ಏಕಾಗ್ರತೆ ಯಾವ ಕೆಲಸ ಕೈ ಹಿಡಿತೀರಿ ಅದನ್ನು ಪರಿಪೂರ್ತಿ ಆಗೋ ತನಕ ಮತ್ತೊಂದು ಕೆಲಸದ ಕಡೆ ನಿಮ್ಮ ಗಮನ ಕೊಡಬೇಡಿ, ಆಗಷ್ಟೇ ಒಳಿತನ್ನು ಕಾಣಬಹುದು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಜೊತೆಗೆ ಶುಕ್ರ ಅನುಗ್ರಹ ಇದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಎಲ್ಲವೂ ಬಹಳ ವಿಶೇಷವಾಗಿದೆ. ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು ಎಲ್ಲವೂ ವಿಶೇಷತೆ ಇದೆ. ಆದರೆ ಬೇಡದ ವಿಚಾರಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಭಗವಂತ ಏನು ಕೊಡಬೇಕು, ಏನು ಕೊಡಬೇಕಾಗಿದೆ ಅಥವಾ ಯಾವುದರಿಂದ ನಿಮ್ಮ ಅನುಕೂಲ ಆಗಬೇಕಾಗಿದೆ, ಇದೆಲ್ಲದರ ಬಗ್ಗೆ ಲಾಭ ನಷ್ಟಗಳು ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಒಂದಷ್ಟು ವಿಚಾರಗಳಲ್ಲಿ ಮನಸ್ಸು ನೀವು ಬೇರೆ ಬೇರೆ ಥರ ಆಲೋಚನೆ ಮಾಡೋದ್ರಿಂದ ಸಮಸ್ಯೆ ಹೊತ್ತುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲೇ ಮತ್ತಷ್ಟು ಲಾಭವನ್ನು ಗಳಿಸ್ಕೋಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಇವತ್ತು ರಾಹುಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಒಂದಷ್ಟು ಬೆಲ್ಲ, ಒಂದಷ್ಟು ಹೆಸರುಬೇಳೆ, ಹೆಸರುಬೇಳೆ ಮತ್ತು ಬೆಲ್ಲವನ್ನು ದೇವಿಯ ಆಸ್ಥಾನದಲ್ಲಿ ಇವತ್ತು ರಾಹುಕಾಲದಲ್ಲಿ ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮೇಲಧಿಕಾರಿಗಳಿಂದ ಒಳ್ಳೆಯ ಮನಸ್ಸಿಗೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ನೆಮ್ಮದಿಯುತವಾದಂಥ ಒಂದಷ್ಟು ಉತ್ತರವನ್ನು ತಾವು ತೆಗೆದುಕೊಳ್ತೀರಿ. ಇನ್ನು ಕೊಟ್ಟ ಹಣ ಪುನಃ ವಾಪಸ್ ಬರ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು,
ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯ ಯೋಗ ಇವತ್ತು ನಿಮ್ಮ ಸಿಂಹರಾಶಿಯವರಿಗಿದೆ. ಆದರೆ ಮಾಡುವಂಥ ಅನುಷ್ಠಾನ ಮಾತ್ರ ತಪ್ಪದಿರ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ಗುರುವಿನ ಅನುಗ್ರಹ ಇರೋದ್ರಿಂದ ತುಂಬ ದಿನಗಳ ನಂತರ ಇವತ್ತು ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 4:20 ತನಕ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವರೊಂದಿಗೆ ನಗನಗ್ತಾ ಹಸನ್ಮುಖಿಯಾಗಿರ್ತೀರಿ. ಉದ್ಯೋಗ ವ್ಯವಹಾರ ಮಾಡುವಂಥ ಸಾನ್ನಿಧ್ಯಗಳಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಲಾಭವನ್ನು ಗಳಿಸ್ತೀರಿ. ಹಾಗೆ ನಿಮ್ಮ ಕುಲದೇವರನ್ನು, ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರನ್ನು ಅಥವಾ ದೇವತೆಯನ್ನು ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇದರ ಮಧ್ಯದಲ್ಲಿ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ ಎರಡೂ ಧಾನ್ಯವನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇವತ್ತಿನ ದಿವಸದ ರಾಶಿ ಫಲದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇನ್ನು ಗುರೂಜಿ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಬನ್ನಿ ಪ್ರಾರಂಭವನ್ನು ಮಾಡೋಣ. ಸ್ವರ ಜ್ಯೋತಿಷ್ಯ. ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಿಂದ ಕಾಲ್ ಮಾಡಿ. ಭಾರಿ ಸಂತೋಷ. ತಮ್ಮ ಹೆಸರು? ವಿದ್ಯಾಶ್ರೀ ಅಂತ. ವಿದ್ಯಾಶ್ರೀ ಅಂತ ಹೇಳಿ. ಗುರೂಜಿ ಅವರಿದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಗಳೇ. ಗುರುಗಳ ಪಾದಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ನಮಸ್ತೆ ಅಮ್ಮ, ಹೇಳು ತಾಯಿ. ಗುರುಗಳೇ, ನಾನು ಗೌರ್ಮೆಂಟ್ ಎಕ್ಸಾಮ್ ಲೇಬರ್ ಇನ್ಸ್ಪೆಕ್ಟರ್ ಬರ್ದೀನಿ, ಅದು ಆಗುತ್ತಾ ಅಂತ ಕೇಳಬೇಕಾಗಿತ್ತು. ಮತ್ತೆ ನನ್ನ ಜೀವನದಾಗ ಚೆನ್ನಾಗಿರ್ತೀನ. ನನಗೆ ಮತ್ತೆ ನಾಗದೋಷ ಇದೆ ಅಂತ ಹೇಳಿದ್ರು ಗುರುಗಳೇ. ನನಗೆ ನಮ್ಮ ಪಪ್ಪಗೆ ಹೋಗಿ ನಾಗ ಪ್ರತಿಷ್ಠಾಪನೆ ಮಾಡಿ ಬಂದಿವಿ. ಇವಾಗ ಹೋಗಿದ್ದೇನಾ ಅಂತ ಕೇಳ್ಬೇಕಾಗಿತ್ತು. ಮೊದಲನೇದು ಫಸ್ಟ್ ನೀನು ಕೇಳಿದ್ದೇನು ಪ್ರಶ್ನೆ ಅಮ್ಮ? ಗೌರ್ಮೆಂಟ್ ಎಕ್ಸಾಮ್ ಆಗುತ್ತಾ? ಆದಷ್ಟು ಬೇಗ ನೀನು ಸ್ವೀಟ್ ಕಳಿಸು. ಕೆಲಸ ಆದ ತಕ್ಷಣ ಸ್ವೀಟ್ ಕಳಿಸ್ದಿರ ನಿಂತೋಗ್ಬಾರ್ದು. ನೀನು ಸ್ವೀಟ್ ಕಳಿಸ್ಬೇಕು. ನೀನು ನನಗೆ ಸಿಹಿ ಕಳಿಸ್ದಿದ್ರು ನಿನ್ನ ಪ್ರಾಂತ್ಯದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಒಂದು 11 ಜನ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿನ್ನ ಮೊದಲನೇ ತಿಂಗಳ ಸಂಬಳದಲ್ಲಿ ಅವರಷ್ಟು ಜನಕ್ಕೆ ಊಟ ಕೊಡಿಸು. ಮೊದಲನೇ ಪ್ರಶ್ನೆ. ಎರಡನೇ ದಿನದಿಂದ ಹೇಳಿದೆ ನನ್ನ ಜೀವನದಾಗ ಚೆನ್ನಾಗಿರ್ತೀನಿ ಗುರುಗಳೇ ಅಂತ. ನೀನು ನೆನೆಸಿದಂತಹ ನಿನ್ನ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಯಲ್ಲೇ ಆ ಉತ್ತರ ಬಂದಿದೆ ಅಂದರೆ ಇನ್ನು ನೀನು ಜೀವನದಲ್ಲಿ ಹ್ಯಾಪಿಯಾಗಿರ್ತೀಯ, ಸಂತೋಷವಾಗಿರ್ತೀಯ. ಆದರೆ ನೀನು ನಿನ್ನ ಮನಸ್ಸಲ್ಲಿ ನೀನೇ ಕೆಲವು ಸತಿ ಅಲ್ಪತೃಪ್ತಳಾಗ್ಬಿಡ್ತೀಯ. ಅಂದರೆ ಸ್ವಲ್ಪ ವಿಚಾರದಲ್ಲೇ ಮನಸ್ಸು ನೋವು ಮಾಡ್ಕೊಂಡು ಎಲ್ಲೋ ಒಂದು ಮೂಲೆ ಸೇರ್ಕೊಂಡ್ಬಿಡ್ತೀಯ. ನಿನಗೆ ಯಾವುದೇ ಒಂದು ವಿಚಾರ ಆದರೂ ಸಹಿತ ಬೇರೊಬ್ಬರು ಅಂತಾರೋ ಬಿಡ್ತಾರೋ, ಬೇರೆ ಏನೋ ಯಾರಾದರೂ ಅಂತಾರೇನೋ ಅಂತಕ್ಕಂಥ ಬೈದಲ್ಲಿ ಒದ್ದಾಡ್ತೀಯ. ನೀನು ನಿನ್ನ ಹೃದಯವನ್ನು, ನಿನ್ನ ಮನಸ್ಸನ್ನು ಇಟ್ಕೊಳ್ಬೇಕಾಗಿರ್ತಕ್ಕಂಥ ರೀತಿಯನ್ನು ಬಿಟ್ಟು ಬೇರೆಲ್ಲ ಚಿಂತನೆ ಮಾಡ್ತೀಯ. ನಿನ್ನ ಅಂಗೈಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ಬಿಡ್ತೀಯ, ಬೇರೊಂದರ ಕಡೆ ಚಿಂತನೆ ಮಾಡ್ತಾ ಹೋಗ್ತೀಯ. ಆಗ ನಿನ್ನ ಮನಸ್ಸು ನೋವು ಮಾಡ್ಕೊಳ್ತೀಯ. ನಿನ್ನ ಇರ್ತಕ್ಕಂಥ ರೀತಿಗಳಲ್ಲಿ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಭವಿಷ್ಯತ್ತು ತುಂಬ ಚೆನ್ನಾಗಿದೆ. ಇನ್ನು ಮೂರನೇದು, ನೀನು ರಾಹು ಅಂದರೆ ಸರ್ಪದೋಷ ಇದೆಯಾ, ಅಪ್ಪನಿಗೂ ನನಗೂ ಇತ್ತು, ನಾವು ಪೂಜೆ ಮಾಡಿ ಬಂದಿದ್ದೀವಿ ಅಂತ ಹೇಳ್ತಾ ಇದೆಯಾ ಅಲ್ವಮ್ಮ? ನಾನು ಹೇಳ್ತಿದ್ದೇನೆ, ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸರ್ಪದೋಷ ಇಲ್ಲ. ನಿನ್ನ ಭವಿಷ್ಯದಲ್ಲಿ ಒಳ್ಳೆಯ ಯಶಸ್ಸಿದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ಯಶಸ್ಸಿದೆ, ಭವಿಷ್ಯತ್ತು ಚೆನ್ನಾಗಿದೆ. ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ. ಅದಕ್ಕಾಗಿಯೇ ನಿನ್ನ ಎಡಗೈ ಮೊಣಕೈಯಿಂದ ತಳಭಾಗದಲ್ಲಿ ಒಂದು ಹುಟ್ಟು ಮಚ್ಚೆ ಆಧಾರ ಇದೆ. ಕರೆಕ್ಟಮ್ಮ? ಇಷ್ಟೆಲ್ಲ ಆಧಾರ ಇದ್ದ ಮೇಲೆ ನೀನು ಕೇಳಿದಂತಹ 3 ಪ್ರಶ್ನೆಗೆ ಉತ್ತರ ಸಹಿತ ಅಷ್ಟೇ ಸಮಂಜಸವಾಗಿದೆ. ನೀನು ನಂಬಿರ್ತಕ್ಕಂಥ ದೈವದ ಅನುಗ್ರಹ, ನಿನ್ನ ತಂದೆ ತಾಯಿ ಆಶೀರ್ವಾದ ಸದಾ ನಿನಗಿದೆ. ಒಳ್ಳೆಯದಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ರಾಶಿಫಲವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಗಳು. ಇನ್ನು ತುಲಾ ರಾಶಿಯಿಂದ ಮತ್ತೆ ರಾಶಿಫಲವನ್ನು ಪ್ರಾರಂಭವನ್ನು ಮಾಡಬೇಕು ಗುರುಗಳು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ನೆಮ್ಮದಿಯುತವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಹಾಗೂ ಒಂದಷ್ಟು ಸ್ಥಳ ಬದಲಾವಣೆಯೋ ಅಥವಾ ವಾಸ್ತುಗೃಹದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದಷ್ಟು ನೋವಿನ ಸಂಗತಿಗಳನ್ನು ಇವತ್ತು ಸರಿಸುಮಾರು ಮಧ್ಯಾಹ್ನ 12ರ ನಂತರ ಒಂದಷ್ಟು ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ಬೋದು.
12ರವರೆಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇರತಕ್ಕಂಥದ್ದಾಗುತ್ತೆ, ಮನಸ್ಸಲ್ಲಿ ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೂ ಅಸಮಾಧಾನ ಅಂತಕ್ಕಂಥದ್ದಲ್ಲ. ಮಧ್ಯಾಹ್ನ 2 ಗಂಟೆ ಮೇಲೆ 2ರಿಂದ ಸಂಜೆ 6ರ ತನಕ ಸಾಧ್ಯವಾದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂಥ ಕಾಲ. ಮತ್ತು ಇದೇ ಸಮಯದಲ್ಲಿ ಮನಸ್ಸಲ್ಲಿರ್ತಕ್ಕಂಥ ದುಃಖದ್ದು ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಂತೃಪ್ತಿಕರವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇದೇ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಈ ದಿನ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೆ ಬಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದೇ ರಾಹುಕಾಲ ಸನ್ನಿವೇಶದಲ್ಲಿ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ನಿಮಗೆ ಎದುರಾದರೆ ಆ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಡೋದು ಪ್ರಾರ್ಥನೆ ಮಾಡಿದ್ದೆ ಆದರೂ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರ ಅನುಗ್ರಹ ಚೆನ್ನಾಗಿದೆ, ರಾಹು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದಾಗ್ಯೂ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಏನೇ ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 1 ಗಂಟೆ 43 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಹೆಚ್ಚು ಅರ್ಥಪೂರ್ಣವಾದಂತಹ ಲಾಭವನ್ನು ಗಳಿಸಬಹುದು. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಜನ ನಿಂದನೆ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಅಥವಾ ದೂಷಿಸ್ತಕ್ಕಂಥವ್ರು, ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಕೈಗೆ ಇಸ್ಕೊಳ್ತಕ್ಕಂಥವ್ರು, ಇಂಥವರೆಲ್ಲ ಬರ್ತಾರೆ. ಆದರೆ ಬಹಳ ಎಚ್ಚರಿಕೆ ಬೇಕು. ಅಂಗೈಯಲ್ಲಿರ್ತಕ್ಕಂಥ ವಸ್ತುವನ್ನು ಒಮ್ಮೆ ನೀವು ಕೊಟ್ಟಿದ್ದೇ ಆದರೆ ಪುನಃ ನಿಮ್ಮ ಕೈಗೆ ತಂದುಕೊಳ್ಳುವಂಥದ್ದು ಬಹಳ ಕಷ್ಟ. ಅಂದರೆ ಯಾವುದೇ ಬೆಲೆ ಬಾಳ್ತಕ್ಕಂಥ ವಸ್ತುಗಳಾಗಲಿ ಅಥವಾ ಒಂದು ಕಮಿಟ್ಮೆಂಟ್ ಆಗಲಿ ನಿಮ್ಮ ಕೈಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರ ಕೈ ಕೊಟ್ಟು ಪುನಃ ವಾಪಸ್ ತಗೊಳ್ಳೋದು ಬಹಳ ಕಷ್ಟವಾಗಿರ್ತಕ್ಕಂಥ ಕಾಲ. ಆದ್ದರಿಂದ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಒಂದಷ್ಟು ಜನಕ್ಕೆ, ಅಂದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಒಂದಷ್ಟು ಜನಕ್ಕೆ ಆರೋಗ್ಯದ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಆರೋಗ್ಯ ಸಮಸ್ಯೆ ಇರೋದ್ರಿಂದ ಈ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನವನ್ನು ಸ್ವಲ್ಪ ಮಟ್ಟಿಗೆ ನೀವು ಅಭ್ಯಾಸ ಮಾಡಿಕೊಂಡ್ರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎರಡೂ ಚೆನ್ನಾಗಿದೆ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಒಂದು ಹಳದಿ ಕಲರ್ ವಸ್ತ್ರದಲ್ಲಿ ಒಂದಷ್ಟು ಕಡಲೆಕಾಳು, ಕಡಲೆಬೇಳೆಯನ್ನು ಗಂಟು ಕಟ್ಟಿ ಅದನ್ನೊಂದು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಜೊತೆಗೆ ನೀವು ಹಾಕುವ ಪ್ರತಿ ಹೆಜ್ಜೆ ಎಲ್ಲವೂ ಅಭಿವೃದ್ಧಿ ಇದ್ದಂತೆ. ಆದರೆ ಧನುರಾಶಿಯವರಿಗೆ ಒಂದಷ್ಟು ಚಂಚಲತೆಯ ಗುಣ ಇವತ್ತು ಸಾಕಷ್ಟು ಇರುತ್ತೆ. ಆ ಚಂಚಲತೆಯನ್ನು ಬಿಡಿ, ಏಕಾಗ್ರತೆಯಿಂದ, ಒಂದು ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಒಳ್ಳೆ ತೀರ್ಮಾನ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು ಅಂತ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಬಳ್ಳಾರಿ ಜಿಲ್ಲೆಯಿಂದ ಗುರುಜಿ. ಬಳ್ಳಾರಿ ಜಿಲ್ಲೆಯಿಂದ, ಬಹಳ ಸಂತೋಷ. ತಮ್ಮ ಹೆಸರಮ್ಮ? ನನ್ನ ಹೆಸರು ಅಕ್ಷತಾ ಅಂತ ಹೇಳಿ. ಅಕ್ಷತಾ ಅಂತ ಹೇಳಿ. ಗುರೂಜಿ ಅವರಿದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ ತಾಯಿ. ಏನಿಲ್ಲ ರೀ, ಇದು ನಾವು ಮನೆ ಕಟ್ಬೇಕು ಅನ್ಕೊಂಡಿದ್ವಿ. ಫ್ಲಾಟ್ ಮನೆ ಹತ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಭೂಮಿ ತಗೊಂಡಿದ್ದೀರಾ? ಭೂಮಿ ಇನ್ನ ಇಲ್ಲ ಗುರುಜಿ, ಅಂದ್ರೆ ಹಿರಿಯರ್ ಕೊಟ್ಟಿರೋದು ಐತೆ ಗುರುಜಿ. ಅದು ಹಿರಿಯರು ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲೇ ಮನೆ ಕಟ್ಟಬೇಕು ಅಂತ ಸಂಕಲ್ಪ. ಆ ಭೂಮಿ ಯಾರ ಹೆಸರಲ್ಲಿದೆ? ಇವ್ರ ಹೆಸರಲ್ಲಿ ಐತೆ ಗುರುಜಿ ಆಲ್ರೆಡಿ. ಅವ್ರ ಹೆಸರು ಹೇಳ್ಬೇಕಲ್ವಾ? ಬಾಬು ರಾಜೇಂದ್ರ ಅಂತ ಹೇಳಿ ಗುರುಜಿ. ಬಾಬು ರಾಜೇಂದ್ರ. ಒಂದು 4 ತಿಂಗಳು ಕಾಯಿರಿ. ಈ 4 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಅಂದರೆ ಅವರ ಹೆಸರು ನಿಮ್ಮ ಸ್ವರತರಂಗ. ನಿಮ್ಮ ಸ್ವರತರಂಗ ಪ್ರಕಾರ ಅವರ ಹೆಸರಲ್ಲಿ ಇನ್ನು 4 ತಿಂಗಳು ಈ ಭೂಮಿ ಮನೆ ಕೆಲಸಕ್ಕೆ ಕೈ ಹಾಕೋದು ಅಷ್ಟು ಸೂಕ್ತವಾದಂಥ ಕಾಲ ಅಲ್ಲ. ಈ 4 ತಿಂಗಳಾದಮೇಲೆ ನಿಮ್ಮ ಪ್ರಯತ್ನವನ್ನು ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ಪ್ರಾರ್ಥನೆ ಮಾಡಿ ಒಂದಷ್ಟು ಬೆಲ್ಲ ಮತ್ತು ಕಬ್ಬಿನ ಹಾಲು ಇಂಥದ್ದನ್ನು ಕೊಟ್ಟು ಒಂದು ಸಂಕಲ್ಪ ಮಾಡಿದ್ರೆ
ಅಲ್ಲಿಂದ ಆಚೆಗೆ ಹೂವಿನ ಸರ ಇದ್ದಷ್ಟಿದೆ ಕೆಲಸ ಆಗುತ್ತೆ. ಅಂದರೆ ಇನ್ನು 4 ತಿಂಗಳ ನಂತರ ನಿಮ್ಮ ಕೆಲಸದಲ್ಲಿ ಸುಸೂತ್ರವಾದಂತಹ ಲಾಭವನ್ನು ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಗುರುಜಿ ನಮ್ಮ ಮನೆ ರೀಟರ್ ಗುರುಜಿ ಅಂತೇಳಿ ಅವ್ರ ಹತ್ರ ಮಾತಾಡ್ಬೇಕು. ಹಾಂ, ಕೊಡು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ ಗುರುಜಿ. ಒಳ್ಳೆಯದಾಗಲಿ. ಮನೆಯವರು ಮನೆ ಕಟ್ಟಬೇಕು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ. ಹೌದು ಗುರುಜಿ. ಇನ್ನೊಂದು 4 ತಿಂಗಳು ವೆಯ್ಟ್ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರವಾಗೂ ಸಹಿತ ಇನ್ನೊಂದು 4 ತಿಂಗಳು ಕಾಯೋದು ಕರೆಕ್ಟು. ಅಂದರೆ ಬೇಕಾದ ಸಿದ್ಧತೆಗಳು ಮಾಡ್ಕೊಳ್ಳಿ, ಎಲ್ಲ ಸಿದ್ಧತೆಗಳು ರೆಡಿ ಮಾಡ್ಕೊಳ್ಳಿ. ಇನ್ನೊಂದು 4 ತಿಂಗಳು ನೋಡಿ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಣಪನ ಅನುಗ್ರಹದೊಂದಿಗೆ ಮನೆ ಕೆಲಸ ಪ್ರಾರಂಭಿಸಿ, ನಿಮ್ಮ ಕೆಲಸ ಆಗುತ್ತೆ. ಆದರೆ ಈಗ ಪ್ರಸ್ತುತ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಂತ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆರೋಗ್ಯದ ಕಡೆ ಗಮನ ಕೊಡಿ. ಏನು ಉದ್ಯೋಗ ಮಾಡ್ತೀರಿ ತಾವು? ನಾವು ಗೊಬ್ಬರದ ಅಂಗಡಿ ಗುರುಜಿ. ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸಾಗಲಿ. ರೈತರಿಗೆ ಸಹಕಾರವಾಗುವಂಥ, ಅಂದರೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಹೌದು. ಒಳ್ಳೆಯದಾಗಲಿ, ಮಾಡಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ಕಳಿಸಿ. ಸಾಧ್ಯವಾದರೆ ನಾನು ಬಂದು ಹೋಗ್ತೀನಿ. ಬಳ್ಳಾರಿಯಿಂದ ಅಕ್ಷತಾ ಅವರು ಕರೆ ಮಾಡಿದ್ರು. ಧನ್ಯವಾದಗಳು. ಒಳ್ಳೆಯದಾಗಲಿ ತಾಯಿ, ನೀವು ಅಂದ್ಕೊಂಡಂತೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡಿದ್ದೀರಿ? ಗುರುಜಿ ನಾವು ಅರ್ತ್ನಳ್ಳಿಯಿಂದ ಫೋನ್ ಮಾಡ್ತಿರೋದು. ನನ್ನ ಮದುವೆ ಬಗ್ಗೆ. ಎಲ್ಲಿಂದ ತಾಯಿ? ಎಲ್ಲಿಂದ ತಾಯಿ? ಹೊಸೂರಾ? ಅರ್ತ್ನಳ್ಳಿ. ಹರಪನಹಳ್ಳಿ. ಆಯ್ತು ತಾಯಿ, ಸಂತೋಷ. ತಮ್ಮ ಹೆಸರು ತಾಯಿ? ಹೆಸರು ಬೇಡ ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕು. ಆಯ್ತು ತಾಯಿ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಾಯ್ತು. ತುಂಬಾ ಸಮಸ್ಯೆ ಕೊಡ್ತಾ ಇದಾರೆ ಗುರುಜಿ. ಬೇರೆಯವರೆಲ್ಲ ಸಂಬಂಧಗಳು ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಕೂಡಕ್ಕೆ ಬಿಡ್ತಾ ಇಲ್ಲ. ಈಗ 5-6 ವರ್ಷ ಆಯ್ತು, ಕೂಡ್ತಾನೆ ಇಲ್ಲ. ನಾನೊಂದು ಮಾತು ಹೇಳ್ತೇನೆ ಕೇಳು. ಮೊದಲು ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಆ ನೋವನ್ನು ದೂರ ಮಾಡ್ಕೊ. ನಿನ್ನ ಮದುವೆಗೆ ನೀನು ಯಾವ ಮನೆ ಉಪ್ಪಿನ ನಿನಗಿದೆಯೋ, ಯಾರ ಮನೆ ನೀನು ಸೇರಬೇಕಾಗಿದೆಯೋ ಆ ಮನೆ, ಆ ವ್ಯಕ್ತಿ ಬರುವ ತನಕ ಬರ್ತಕ್ಕಂಥವ್ರೆಲ್ಲ ಬರೋದು, ನೋಡೋದು, ಮನೆಗೇನೋ ಉಪ್ಪಿಟ್ಟು ಕೇಸರಿ ತಿನ್ಕೊಳ್ಳೋದು, ಹೋಗೋದು, ಇಷ್ಟೇ ಆಗ್ತಾ ಇರುತ್ತೆ. ಇದಕ್ಕೆ ಯಾರೊಬ್ಬರು ಅಡ್ಡಿಪಡಿಸ್ಬೇಕಾದಿಲ್ಲ. ಆಮೇಲೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಅವನು ಬರೆದಿರ್ತಾನೆ. ಮದುವೆ ಎಂಬತಕ್ಕಂಥದ್ದು, ಒಂದು ದಾಂಪತ್ಯ ಎಂಬತಕ್ಕಂಥದ್ದು, ಒಂದು ಸುಂದರವಾದ ಬದುಕು ಎಂಬತಕ್ಕಂಥದ್ದು ಯಾರೋ ಒಬ್ಬರು ನಿರ್ಣಯ ಮಾಡಿದ್ರೆ ಆಗುವಂಥದ್ದಲ್ಲ. ಎಲ್ಲವನ್ನೂ ನಿರ್ಣಯಿಸ್ತಕ್ಕಂಥವನು ಮೇಲಿದ್ದಾನೆ ಭಗವಂತ. ನೀನು ನಂಬಬೇಕಾದ್ದು, ನೀನು ಆಧರಿಸಬೇಕಾದ್ದು, ನೀನು ಪೂಜಿಸಬೇಕಾದ್ದು ನಿನ್ನ ಆರಾಧ್ಯ ದೇವತೆಯನ್ನು. ನೀನು ಧೈರ್ಯವಾಗಿರು, ಯಾರ ಮೇಲೂ ನೀನು ನಿಷ್ಠುರಬೇಡ. ಹೇಳಮ್ಮ ಗುರುಜಿ. ಯಾವಾಗುತ್ತೆ ಅಂತ ಹೇಳ್ತೀರಾ? ನಾನು ಪೂಜೆ ಹಿಡ್ತಿದ್ದೀನಿ, ಮಗ ಹೇಳಿದ್ರಲ್ಲ 9 ವಾರದ ಪೂಜೆ, ಅದನ್ನ ಈಗ 2 ವಾರ ಅಷ್ಟೇ ಓದಿದೆ. ಮತ್ತೆ ಕಾಯಿ 2 ವಾರ ಆಗೋಗ್ಬಿಟ್ರೆ ಸಿಹಿ ಸುದ್ದಿ ಕಳಿಸ್ತೀಯಲ್ಲ ನೀನು. ಗುರುಜಿ, ಆದ್ರೆ ನಿಮ್ಮ ಆಶೀರ್ವಾದ ಪೂರ್ತಿ ನನಗೆ ಬೇಕು. ಈಗ ಮಗ ಹೇಳಿದಂಗೆ ನೀನು 9 ವಾರದಲ್ಲಿ 7 ವಾರ ಮಾಡಿದ್ಯಾ? ಹೌದು ಗುರುಜಿ, ಮಾಡಿದ್ದೀನಿ. ಇನ್ನು 2 ವಾರ ಕಾದ್ರೆ ನೀನು ಸಿಹಿ ಸುದ್ದಿ ಕಳಿಸ್ತೀಯ. ಈಗಾಗಲೇ ಬಂದು ಹೋಗಿರ್ತಕ್ಕಂಥದ್ದು ಇನ್ನೂ ನಿನಗೆ ವರನ ಆ ಕಡೆಯಿಂದ ಬಂದಿರ್ತ. ಮೊನ್ನೆ ಬಹುಶಃ ನಿನ್ನ ಸ್ವರತರಂಗ ನೋಡಿದ್ರೆ, ನಿನ್ನ ಸ್ವರತರಂಗದಲ್ಲಿ ಅನುರಾಧ ನಕ್ಷತ್ರದ ವ್ಯಕ್ತಿ ಬಂದು ಹೋಗಿದ್ದಾರೆ. ಅಂದರೆ ಎನ್ನಿಂದ ಪ್ರಾರಂಭ ಆಗುವಂಥ ವ್ಯಕ್ತಿ ಬಂದು ಇನ್ನೂ ನಿಂಗೆ ರಿಸಲ್ಟ್ ಹೇಳಿಲ್ಲ ಅವರು. ಇತ್ತೀಚೆಗೆ ಯಾವ್ದಾದ್ರು ವರ ಬಂದೋಯ್ತಾ? ಇಲ್ಲ ಗುರುಜಿ, ಬಂದಿಲ್ಲ. ಅಥವಾ ಯಾವ್ದಾದ್ರು ಜಾತಕ ಬಂದಿದ್ಯಾ? ಬಂದಿದೆ. ಒಂದ್ 3 ಸಂಬಂಧ ಬರ್ಬೇಕಾಗಿತ್ತು, ಅವರು ಚಿಕ್ಕ ರೀಸನ್ ಹೇಳಿ ಬರ್ಲೇ ಇಲ್ಲ ಗುರುಜಿ ಅವರು. ಇಲ್ಲ, ಅದರಲ್ಲಿ ಒಂದು ಸಂಬಂಧ ಎನ್ನಿಂದ ಪ್ರಾರಂಭ ಆಗಿರುವಂಥ ವ್ಯಕ್ತಿ ಫೋಟೋ ಅಥವಾ ಅವ್ರ ಹೆಸರಿದೆಯಾ? ಎನ್ನಿಂದ ಪ್ರಾರಂಭ ಆಗುವಂಥದ್ದು? ಇಲ್ಲ ಗುರುಜಿ, ನನಗೆ ನೆನಪಿಲ್ಲ ಗುರುಜಿ. ನೀನು ಮೊದಲು ನಾನು ಹೇಳೋದು ಅರ್ಥ ಮಾಡ್ಕೋ. ನೀನು ಈ ಕನ್ಫ್ಯೂಷನ್ಸು, ಈ ಭಯ, ಅಯ್ಯೋ ನನಗೆ ಯಾರೋ ತೊಂದರೆ ಮಾಡ್ತಿದ್ದಾರೆ, ಯಾರೋ ನಂಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇದೆಲ್ಲ ಮರ್ತು ಬಿಡು. ನೀನು ನೆಮ್ಮದಿಯಾಗಿರು. 2 ವಾರ ಅವ್ರು ಹೇಳಿರೋ ಪ್ರಕಾರನೇ 2 ವಾರ ಅನುಷ್ಠಾನ ಮಾಡು. 7 ವಾರ ನೀನು ಮಾಡಿದ್ದೀನಿ ಅಂದರೆ 2 ವಾರ ಮಾಡಿದ್ರೆ ನನಗೆ ಸಿಹಿ ಸುದ್ದಿ ಕಳಿಸ್ತೀಯ ನೀನು. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. ಇನ್ನೊಂದು 2 ವಾರ ನೀನು ಅನುಷ್ಠಾನ ಮಾಡು. ಹಾಗೂ ನಿನ್ನ ಗುರುಬಲನೂ ಚೆನ್ನಾಗಿ ಬಂದ್ಬಿಡುತ್ತೆ. ಯಾಕೆಂದರೆ ನಿನ್ನ ಕುತ್ತಿಗೆ ಹತ್ರ ನಿಂಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ. ಫೋನ್ ಲೈನ್ ಕಟ್ ಆಗಿದೆಯಾ? ಫೋನ್ ಲೈನ್ ಕಟ್ ಆಗಿದೆ. ಹಾಂ. ಆದರೆ ಈ ಮಗು ಅದೃಷ್ಟ ಚೆನ್ನಾಗಿದೆ. 2 ವಾರ ಅನುಷ್ಠಾನ ಮಾಡಿಬಿಟ್ರೆ ಅವಳ ಅದೃಷ್ಟನ ಸಿದ್ಧಿಪಡಿಸ್ಕೊತಾಳೆ. ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಮಕರ ರಾಶಿಯಿಂದ ಮತ್ತೆ ರಾಶಿಫಲವನ್ನು ಪ್ರಾರಂಭ ಮಾಡಿ. ಖಂಡಿತ.
ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಚೆನ್ನ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪ ಮಾಡಿಕೊಂಡು ಹೆಚ್ಚಿನ ಕೆಲಸಗಳನ್ನು ಲಾಭದಲ್ಲಿ ಸಿದ್ಧಿಪಡಿಸ್ಕೊಳ್ಬೋದು. ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನ, ಶ್ರೀನಿವಾಸನ ದರ್ಶನ ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ ಇವತ್ತಿನ ಕಾಯಕವನ್ನು ನೀವು ಮುಂದುವರಿಸಿದ್ರೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಮಾತ್ರ ಒಂದಷ್ಟು ಕಾಳಜಿ ಬೇಕು. ವ್ಯವಹಾರಗಳನ್ನು ಸರಿಯಾಗಿ ಗಮನಿಸಬೇಕು. ಏನು ಮಾಡಿದ್ರೆ ಸರಿ ಇರುತ್ತೆ, ಯಾವುದರಿಂದ ಲಾಭ ಆಗ್ಬೋದು, ಲಾಭ ನಷ್ಟಗಳ ಸರಿಯಾದಂತಹ ಮಾರ್ಗವಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಂದಷ್ಟು ಮನಸ್ಸು ನೋವು ಉಂಟಾಗಬಹುದು. ಅದು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಅಷ್ಟು ಸರಿಯಾದ ಸಮಯ ಅಲ್ಲ. 2ರಿಂದ 4:20 ಮುಗಿದ ನಂತರ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಗುರು ಹಿರಿಯರ ಮಾರ್ಗದರ್ಶನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ವಿಶೇಷವಾಗಿದೆ. ಆದರೆ ಬೇಡದ ವಿಚಾರಗಳನ್ನು ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ತಾ ಇರ್ತೀರಿ. ಒಂದು ವಿಚಾರ ನೀವೇನು ಅಂದುಕೊಂಡಿದ್ರೋ ಆ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ, ಅಥವಾ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಒಂದಷ್ಟು ಗೋಕ್ಷೀರ ಆಗಲಿ ಅಥವಾ ಶ್ವೇತವರ್ಣದ ಪುಷ್ಪಗಳಾಗಲಿ, ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನಾಗಲಿ ಇಂಥದ್ದನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆ ತೀರ್ಮಾನ ತಂದುಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಆಯಾ ಕಾಲಕ್ಕೆ ಏನು ನಡಿಬೇಕು, ಏನಾಗಬೇಕು ಅಂತಿರುತ್ತೋ ಅದೇ ನಡೆಯುತ್ತೆ, ಅದೇ ನಮ್ಮ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಆದರೆ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ ಜೊತೆಗೆ ನಿಂದಕರು ಸಾಕಷ್ಟು ಜನ ಆಗ್ತಾರೆ. ಆದರೆ ಯಾರೊಬ್ಬರು ಏನು ಮಾತಾಡಿದ್ರು ಸಹಿತ ಯಾರ ಮಾತಿಗೆ ನೀವು ಆಲೋಚನೆ ಮಾಡಬೇಕಾದಿಲ್ಲ. ನಿಮ್ಮ ಮಾತಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಕೆಲಸಗಳಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಾ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಂದುಕೊಂಡ್ರೆ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮನ್ನು ಕೈ ಹಿಡಿಯುತ್ತೆ. ಅಷ್ಟೇ ಅಲ್ಲದಿರ ಇವತ್ತು ಸಾಧ್ಯವಾದರೆ ನಿಮ್ಮ ಕರವಸ್ತ್ರದಿಂದ, ಅಂದರೆ ನಿಮ್ಮ ಕರಹಸ್ತದಿಂದ ಯಾರಾದರೂ ಒಬ್ರಿಗೂ ವಸ್ತ್ರದಾನ ಮಾಡ್ತಕ್ಕಂಥದ್ದು. ಇವತ್ತು ನೀವು ಒಂದು ವಸ್ತ್ರದಾನವನ್ನು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಒಂದಷ್ಟು ದೀಪಗಳನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅಲ್ಲಿ ದೀಪವನ್ನು ಹಚ್ಚಿದ್ರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸ್ಕೊಳ್ತೀರಿ. ಭಗವಂತ ಆಯಾ ಕಾಲಕ್ಕೆ ಕೊಡ್ತಕ್ಕಂಥ ಒಂದಷ್ಟು ಪರಿಹಾರದೊಂದಿಗೆ ನಡೆಸ್ತಕ್ಕಂಥ ಒಂದಷ್ಟು ಚೈತನ್ಯದ ಅನುಷ್ಠಾನ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡಿದ್ದೀರಮ್ಮ? ಊರು ಹೆಸರು ಬೇಡ ಗುರುಗಳೇ. ಊರು ಹೆಸರು ಬೇಡ, ಆಯ್ತು ತಾಯಿ, ಸಂತೋಷ. ತಂದೆಯವ್ರ ಜೊತೆ ಮಾತಾಡಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಹೌದು ಗುರುಗಳೇ, ಚೆನ್ನಾಗಿದ್ದೀವಿ. 5 ವರ್ಷದಿಂದ ಗುರುಗಳೇ ನಾನು ನಿಮ್ದು ಟಿವಿ ನೋಡ್ತಾ ಇದ್ದೀನಿ, ಚಾನೆಲ್ ನೋಡ್ತಾ ಇದ್ದೀನಿ, ಮಹರ್ಷಿವಾಣಿ ಕಾರ್ಯಕ್ರಮ. ಮಗಳದಿಂದ ಅವಾಗ ಲೆಟರ್ ಕಳಿಸಿದ್ದೆ, ಆದ್ರೆ ಉತ್ತರ ಬರ್ತಿದ್ದಿಲ್ಲ. ಈ ಮಗನದಿಂದ ಕೇಳಬೇಕಾಗಿತ್ತು. 3 ಹೆಣ್ಮಕ್ಳ ಮೇಲೆ ಒಬ್ಬನೇ ಮಗ ಇದ್ದಾನೆ ಗುರುಗಳೇ. ಅವನು ಸರಿಯಾಗಿ ಜಾಬ್ ಮಾಡಬೇಕು, ಸರಿಯಾಗಿ ಒಂದು ಲಗ್ನ ಆಗ್ಬೇಕು, ಅವನ್ ಒಂದಿಷ್ಟು ಸಂಸಾರ ಆಗ್ಬೇಕಂತ ಹೇಳಿ ಬಹಳ ಆಸೆ. ಮಗನ ನಕ್ಷತ್ರ ಏನು? ನಕ್ಷತ್ರ ಒಂದು ಮಗ ನಕ್ಷತ್ರ ಸಿಂಹರಾಶಿ. ಮಗ ನಕ್ಷತ್ರ ಸಿಂಹರಾಶಿಗೆ ಗುರು ಚೆನ್ನಾಗಿದ್ದಾರೆ, ಜೊತೆಗೆ ಇವತ್ತು ಶುಕ್ರ ಚೆನ್ನಾಗಿದ್ದಾನೆ. ತಾವು ಅಂದುಕೊಂಡಷ್ಟು ಖಂಡಿತ ಒಳ್ಳೆ ಕೆಲಸ ಆಗುತ್ತೆ. ಆತನ ವರ್ಚಸ್ಸು, ತೇಜಸ್ಸು ಮತ್ತು ಯಾರ ಮಾತು ಕೇಳುವಂಥ ಮನುಷ್ಯ ಅಲ್ಲ ಆತ.
ಇಲ್ಲ ನೋಡ್ರಿ ಗುರುಗಳೇ, ಅದೇ ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನನಗೆ. ಮಾತೇ ಕೇಳಂಗಿಲ್ಲ ಯಾರ್ದು. ಆತ ಅವನು ಇಷ್ಟಪಟ್ಟಂಗೆ ಆಗಬೇಕು, ಅವನು ಹೇಳ್ದಂಗೆ ಆಗಬೇಕು, ಅವನ ಮಾರ್ಗದಲ್ಲೇ ನಡಿಬೇಕು. ಇದು ಅವನ ಚಿಂತನೆ. ಸರಿಯಾಗಿದೆ ಗುರುಗಳೇ, ಇದೇ ನಮ್ಮ ಮನೆ ಇದೆ ನೋಡಿ. ಆದರೆ ಆಲೋಚನೆ ಮಾಡಬೇಡಿ, ಅವ್ನು ತಗೊಳ್ಳೋಂಥ ತೀರ್ಮಾನ ಇದೆಯಲ್ಲ, ಅವ್ನು ತಗೊಳ್ಳೋ ತೀರ್ಮಾನ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೇದಾಗಿರುತ್ತೆ. ಆದರೆ ಅವ್ನು ತಗೊಳ್ಳೋ ತೀರ್ಮಾನ ನಮಗದು ಇಷ್ಟ ಆಗದಿರತಕ್ಕಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇಂಥ ಸಮಯದಲ್ಲಿ ನೀವು ಮಾಡಬೇಕಾದ್ದು, ಆತನ ಜೊತೆಲಿ ಕರ್ಕೊಂಡು ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ, ಒಂದು ಪುಣ್ಯಕ್ಷೇತ್ರಕ್ಕೆ ಅಥವಾ ವಿಷ್ಣು ಆಲಯಕ್ಕೆ ಹೋಗಿ ಒಂದಷ್ಟು ತುಳಸಿ ಅರ್ಚನೆಯನ್ನು ಮಾಡಿಸಿ. ಒಂದು 4 ಬುಧವಾರ ನಿಮ್ಮ ಮಗನ ಕೈಯಲ್ಲಿ ಹಸಿರು ವಸ್ತ್ರವನ್ನು ಕೊಟ್ಟು ಅದರ ಮೇಲೆ ಒಂದು 2 ಹಿಡಿಯಷ್ಟು ಹೆಸರು ಕಾಳನ್ನು ಹಾಕಿ ಅವನ ಕೈಲೇ ಗಂಟು ಹಾಕಿಸಿ ಅದನ್ನು ಯಾವುದಾದ್ರು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿಸಿದ್ರೆ ಅವನ ಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣ್ತಾನೆ. ಇದನ್ನು ಮಾಡಿಸಿ, ಒಳ್ಳೇದಾಗಲಿಮ್ಮ. ಇಷ್ಟು ಹೊತ್ತಿನವರೆಗೂ ಕೂಡ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲವನ್ನೂ ಕೂಡ ತಿಳ್ಕೊಂಡ್ವಿ, ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮದ ಕಡೆಯ ಭಾಗ, ಇಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಎಲ್ಲಿಂದ ಬಂದಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಂಡು ಬನ್ನಿ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ, ಚೆನ್ನಾಗಿದ್ದೀವಿ. ಭಾರಿ ಸಂತೋಷ ಅಮ್ಮ. ಎಲ್ಲಿಂದ ಕರೆ ಮಾಡಿದ್ದೀರಿ ತಾಯಿ? ನಾನು ಒಂದು 15 ವರ್ಷದಿಂದ ಕಾಲ್ ಮಾಡ್ತಾ ಇದ್ದೀನಿ ಸ್ವಾಮಿ. ಸರಿ ಸರಿ ಸರಿ. ತಾವು ಯಾವ ಜಾಗದಿಂದ ಕರೆ ಮಾಡ್ತಾ ಇದ್ದೀರಿ ಈಗ? ನಾವು ಇಂದಿರಾನಗರ ಸ್ವಾಮಿ. ಇಂದಿರಾನಗರದಿಂದ. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಸುನಂದ ಅಂತ. ಸುನಂದ ಅಂತ ಹೇಳಿ. ಭಾರಿ ಸಂತೋಷ ತಾಯಿ, ತಂದೆಯವ್ರ ಜೊತೆ ಮಾತಾಡಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸ್ವಾಮಿ. ಹೇಳಮ್ಮ. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಸ್ವಾಮಿ, ಒಂದ್ ದಿವಸ ಇದ್ದಂಗೆ ಒಂದ್ ದಿವಸ ಇರಲ್ಲ. ಏನು ತೊಂದರೆ ಆಗ್ತಾ ಇದೆ? ನನ್ಗೆ ಬಂದು ಕಿವಿಯಲ್ಲಿ ಗುಯ್ಯೋ ಅಂತ ಒಂದು ಸೌಂಡ್ ಬರುತ್ತೆ. ಆಮೇಲೆ ಈ ಬೆಳಗ್ಗೆ ಹೊತ್ತು ಎದ್ದೇಳಕ್ಕಾಗಲ್ಲ, ಮೈ ಕೈ ನೋವು, ಕಾಲುಗಳೆಲ್ಲ ನರಗಳೆಲ್ಲ ಗಂಟ ಕಾಲಿಗೆ ಎಲ್ಲಿ ತೋರ್ಸೇನೆ ನಮ್ಗೆ ಸರಿ ಹೋಗ್ತಾ ಇಲ್ಲ. ಮೂಳೆ ಸವಿತಾ ಅಂತಾರೆ. ನರಗಳು ಗಂಟು ಹಾಕೊಳುತ್ತಾ? ಬೆಳಗ್ಗೆ ಎದ್ದು ರಾತ್ರಿ ಮಧ್ಯರಾತ್ರಿನೋ ಬೆಳಗಿನ ಜಾವನೋ ಕಾಲು ಸಡನ್ನ ಮಡಚಿದ್ರೆ ಈ ಮೀನು ಮಾಂಸಖಂಡಗಳು ಗಂಟು ಹಾಕೊಂಡಂಗೆ ಆಗುತ್ತೆ ಅಲ್ವಮ್ಮ? ಗಂಟು ಹಾಕಿದೆ ಸ್ವಾಮಿ. ನಿಮಗೆ ಶುಗರು, BP ಆ ಥರ ಸಮಸ್ಯೆಗಳು? ಏನಿಲ್ಲ ಸ್ವಾಮಿ, ಬಾಯೆಲ್ಲ ಉಣ್ಣಾಗುತ್ತೆ. ಒಂದು 10 ವರ್ಷದಿಂದ ಹಿಂಗೆ ಇದೆ ನನ್ಗೆ. 6 ವರ್ಷದಿಂದ ಬಾಯಿ ಹುಣ್ಣು. ಒಂದು ಕೆಲಸ ಮಾಡು, ಇದಕ್ಕೆ ಭಾಳ ಚಿಕ್ಕದಾಗಿ ಸುಲಭನಾಗಿರ್ತಕ್ಕಂಥ ಪರಿಹಾರ. ಒಂದು 18 ದಿವಸ ಬಿಡದಿರ ನಾನು ಹೇಳೋಂಥ ಕೆಲಸ ಮಾಡಬೇಕು. ಈ ದಾಲ್ಚಿನ್ನಿ ಇರುತ್ತಲ್ಲ, ಚಕ್ಕೆನ ರಾತ್ರಿ ಹೊತ್ತು ಬಿಸಿನೀರಿಗೆ ಹಾಕ್ಬಿಡ್ಬೇಕು. 1 ಲೋಟ ಬಿಸಿನೀರಿಗೆ ಚಕ್ಕೆ 1-2 ಪೀಸ್ ಹಾಕಬೇಕು. ಹಾಕ್ಬಿಟ್ಟು ಬೆಳಿಗ್ಗೆ ತನಕ ಅದನ್ನು ಹಾಗೇ ಬಿಡು. ಬೆಳಿಗ್ಗೆ ಅದನ್ನು ಅದ್ರ ಜೊತೆಗೆ ಆ ಬಿಸಿನೀರು ಅಂದರೆ ಬೆಳಿಗ್ಗೆ ರಾತ್ರಿ ಹಾಕಿರ್ತಕ್ಕಂಥ ಬಿಸಿನೀರು ಬೆಳಿಗ್ಗೆ ತಣ್ಣಗಾಗೋಗ್ಬಿಟ್ಟಿರುತ್ತೆ. ಆ ಒಳಗಿರ್ತಕ್ಕಂಥ ಚಕ್ಕೆಯನ್ನು ತೆಗೆದು ಪಕ್ಕದಲ್ಲಿಟ್ಟು 1 ಚಿಟಿಗೆಯಷ್ಟು ಓಂಕಾಳು, 1 ಚಿಟಿಗೆಯಷ್ಟು ಜೀರಿಗೆ, 1-2 ಏಲಕ್ಕಿ, ಇವಿಷ್ಟು ಬೆಳಿಗ್ಗೆ ಹಾಕಿ ಇನ್ನು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ಮಾಡ್ಕೊ. ಅದೇ ನೀರೇ ಪುನಃ ಉಗುರು ಬೆಚ್ಚಗೆ ಮಾಡ್ಕೊ. ಜಾಸ್ತಿ ಬಿಸಿ ಮಾಡಬಾರ್ದು, ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಆ ನೀರನ್ನ ಬೆಳಿಗ್ಗೆ ಕುಡಿದು ಅದಾದ್ಮೇಲೆ ಒಂದು ಅರ್ಧ ಗಂಟೆ ಕಾಫಿ ಟೀ ಏನು ಕುಡಿಬೇಡ. ಇದನ್ನು ಕರೆಕ್ಟಾಗಿ ಮಾಡ್ತಾ ಬರೋದ್ರಿಂದ ವಾತ ಆಗಲಿ, ಪಿತ್ತ ಆಗಲಿ, ನರಗಳ ಗಂಟು ಹಾಕ್ಕೊಳ್ಳೋದಾಗಲಿ, ನಿನ್ನ ಈ ಕಿವಿಯಲ್ಲಿ ಶಬ್ದ ಬರ್ತಕ್ಕಂಥದ್ದು ಎಲ್ಲವೂ ದೂರ ಆಗುತ್ತೆ. ಇದ್ರ ಜೊತೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಜೆ ಇದೆಯಲ್ಲ, ಆ ಬಜೆನ ಸುಟ್ಟು ಯಾವ ಕಿವಿನಲ್ಲಿ ನಿನಗೆ ಶಬ್ದ ಬರ್ತಾ ಇರುತ್ತಲ್ಲ ಗುಯಿ ಅಂತ, ಆ ಕಿವಿ ಹತ್ರ ಬಜೆನ ಸ್ವಲ್ಪ ದೂರವಾಗಿ ಇಟ್ಕೊಂಡು ಆ ಬಜೆಯ ಸುಟ್ಟ ಹೊಗೆ ನಿನ್ನ ಕಿವಿಗೆ ತಗಲಬೇಕು. ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿನ್ನ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗತ್ತಮ್ಮ. ಒಂದೇ ಒಂದು ನಿಮಿಷ ಸ್ವಾಮಿ, ಮಗನ ಹತ್ರ ಕೊಡ್ತೀನಿ, ಒಂದು ಮಾತು ಮಾತಾಡ್ಬೇಕು. ಕೊಡಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ನಾನು ಚೆನ್ನಾಗಿದ್ದೀನಪ್ಪ. ಏನ್ ಕೆಲಸ ಮಾಡ್ತೀರಿ? ನಮ್ಮ ತಾಯಿದು ಯಾವಾಗ್ಲೂ ಕಾಲ್ ಮಾಡ್ತಾನೆ ಇರೋದೆ, ಟ್ರೈ ಮಾಡ್ತಾನೆ ಇದೆ, ಸಿಗ್ಲಿಲ್ಲ ಅಂತ. ನೋಡಿ ಇವತ್ತು ಸಿಕ್ತಲ್ಲ ಅದೃಷ್ಟ. ಹೌದು ಗುರುಗಳೇ. ಆಮೇಲೆ ನಂದೊಂದು ಸಮಸ್ಯೆ ಇದೆ ಗುರುಗಳೇ. ನಾನು ಯಾರಿಗೋ ಸ್ವಲ್ಪ ದುಡ್ಡು ಕೊಟ್ಟಿದ್ದೀನಿ, ಅದು ನನಗೆ ಬರುತ್ತಾ ಅಂತ ಒಂದು ಕೇಳ್ಬೇಕಾಯ್ತು ಗುರುಗಳೇ. ನೋಡಪ್ಪ, ನಾನೊಂದು ಮಾತು ಹೇಳ್ತೀನಿ. ನನ್ನ ಕಾರ್ಯಕ್ರಮದಲ್ಲಿ ನಿಮ್ಮ ತಾಯಿ ನನಗೆ ಎಷ್ಟು ಫೋನಲ್ಲಿ ಈ ಥರ ಟ್ರೈ ಮಾಡ್ತಾ ಇದ್ರು, ಇವತ್ತು ಸಿಕ್ತೋ ಹಾಗೆ ನಾನು ಅವ್ರು ನೋಡುವಷ್ಟು ದಿವಸನೂ ಈ ವಿಚಾರಗಳು ಮಾತಾಡ್ತಾನೆ ಇದ್ದೀನಿ. ನಮ್ಮ ಅಂಗೈಯಲ್ಲಿದ್ದರೆ ಅದು ನಮ್ಮದು. ನಮ್ಮ ಕೈ ಜಾರಿ ಹೊರಗಡೆ ಹೋಗ್ಬಿಟ್ರೆ ರಾಕ್ಷಸರ ಕೈ ಸೇರ್ಕೊಂಡಂಗೆ. ಅದರಲ್ಲೂ ಹಣಕಾಸಿನ ಬಗ್ಗೆ, ದುಡ್ಡು ಕಾಸಿದೆಯಲ್ಲಪ್ಪ, ನೀನು ಕಷ್ಟಾರ್ಜಿತ, ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂತಲೂ ಚಿಂತನೆ ಮಾಡಲ್ಲ ಅವರು. ಇದು ಅದೃಷ್ಟ ನೀನು ಪುನಃ ಬಂದರೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನೀನೊಬ್ಬರು ಕಷ್ಟಕ್ಕೆ ಸಹಾಯ ಮಾಡು, ಅಥವಾ ಯಾರೋ ನೋವಲ್ಲಿದ್ದಾರಲ್ಲ ಅವ್ರ ಕಷ್ಟ ಈ ಟೈಮ್ ಪಾರು ಮಾಡೋಣ ಅಂತ ನೀನು ಸಹಾಯ ಮಾಡಿದ್ರು ಆ ಕ್ಷಣಕ್ಕೆ ಮಾತ್ರ, ಮರುಕ್ಷಣ ನೀನು ನೆನೆಸ್ಕೊಳ್ಳೋದು ಇಲ್ಲ. ಜೊತೆಗೆ ಈ ದುಡ್ಡು ಕಾಸಿಂದನೇ ನಿಷ್ಠುರ ಆಗೋದು, ಇಲ್ಲದಂಥ ರೀತಿ ಸಮಸ್ಯೆ ಎದುರಾಗುತ್ತೆ. ಆದರೆ ನಿನ್ನ ದುಡ್ಡು ಕಾಸು ಬೇಗ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೀನೊಂದು ಕೆಲಸ ಮಾಡು, ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಬಾಳೆ ಮರ ಇದ್ದರೆ ಬಾಳೆ ಮರದ ಆ ಬಾಳೆ ಮೇಲಿರ್ತಕ್ಕಂಥ ತೊಗಟೆ ಒಂದು ತಗೋ. ಅದು ತಗೊಂಡು ಅದ್ರ ಮೇಲ್ಗಡೆ
ಒಂದು 3 ರೇಖೆ ಇರ್ತಕ್ಕಂಥ ಅಂದರೆ ಒಂದು ತ್ರಿಕೋನವನ್ನು ಬರಿ. ಓಕೆ ಗುರುಗಳೇ. ಬರೆದು ಅದರ ಮಧ್ಯದಲ್ಲಿ ರಮ್ ಅಂತ ಬರೆದು ಅದರ ಮೇಲೆ ಮರಳ ಮಾತಂಗಿನ ಇಟ್ಟು ಯಾರಿಗೆ ನೀನು ದುಡ್ಡು ಕೊಟ್ಟಿದ್ಯೋ ಆ ವ್ಯಕ್ತಿ ಹೆಸರನ್ನ 11 ಸತಿ ಹೇಳ್ಕೊಂಡು ಯಾವ ವೃಕ್ಷದಿಂದ ಅಂದರೆ ಯಾವ ಬಾಳೆ ಮರದಿಂದ ಆ ತೊಗಟೆ ತಂದಿದ್ಯೋ ಆ ಮರದ ತೊಗೊಂಡೋಗಿ ಹಾಕು. ಸರಿ ಗುರುಗಳೇ. ಇದು ಮಾಡೋದ್ರಿಂದ ಅವರ ಮನಸ್ಸು ನಿನ್ನ ಕಡೆ ಭಾಳ ಬೇಗ ಎಳೆಯುತ್ತೆ, ನಿನಗೆ ಅನುಕೂಲ ಆಗುತ್ತೆ. ಸರಿ ಗುರುಗಳೇ. ಒಳ್ಳೆಯದಾಗಲಿ. ಇಂದಿರಾನಗರಿಂದ ಸುನಂದೆ ಎಂಬತಕ್ಕಂಥವ್ರು ಕರೆಯನ್ನು ಮಾಡಿದ್ರಿ. ಧನ್ಯವಾದಗಳು ತಾಯಿ. ನಿಮ್ಮ ಮನೋಕಾಮನೆಗಳು ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುಗಳೇ, ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ, ಬಹಳ ವಿಶೇಷವಾಗಿ ಭಾನುವಾರ ವಿಶ್ವ ತಾಯಂದ್ರ ದಿನಾಚರಣೆ, ತಾವು ಕೂಡ ಕಾರ್ಯಕ್ರಮದಲ್ಲಿರ್ತೀರಿ. ಅದ್ರ ಬಗ್ಗೆ ನಮ್ಗೆ ಏನು ತಿಳಿಸ್ಕೊಡ್ತೀರಿ? ಈ ಕಾರ್ಯಕ್ರಮದ ಬಗ್ಗೆ ನಾನು ತಿಳಿಸೋಕ್ಕಿನ್ನ ನಿಮ್ಮ ಅನುಭವದ ಮಾತನ್ನೇ ಹೇಳಿಬಿಡಿ. ಯಾಕೆಂದರೆ ವಿಶ್ವ ತಾಯಂದ್ರ ದಿನಾಚರಣೆಯಲ್ಲಿ ನಿನ್ನ ತಾಯಿ ಪಾದಸೇವೆನೂ ನೀನು ಮಾಡಿದ್ಯಾ? ಹೌದು ಹೌದು. ನನ್ನ ತಾಯಿ ಬಗ್ಗೆ ಹೇಳ್ತಾ ಹೊರಟ್ರೆ ಪುರಾ ನನ್ನ ಕಣ್ಣು ಒದ್ದೆ ಆಗಿಬಿಡುತ್ತೆ. ಹೌದು. ಯಾಕೆಂದರೆ ಮಾತೃಮೂರ್ತಿ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಅದಿರುವವರೆಗೂ ನಾವು ಅದರ ಬಗ್ಗೆ ಸರಿಯಾಗಿ ಗಮನಿಸಲ್ಲ. ಅದನ್ನು ಕಳ್ಕೊಂಡ ಮೇಲೆ ಆ ನೋವಿದೆಯಲ್ಲ, ಅದು ತಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾಯಿಯೇ ಮೊದಲು. ಯಾರು ತಾಯಿನ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮನಸ್ಸಲ್ಲಿ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತೀರಿ, ನಿಮ್ಮ ಜೀವನ ಯಾವತ್ತೂ ಸುಖಮಯ. ಆ ಕಾಯಕ ಎಲ್ಲರೂ ಮಾಡುವಂಥದ್ದಾಗಲಿ. ವಿಶ್ವ ತಾಯಂದಿರ ದಿನಾಚರಣೆಯ ಆ ಶುಭಾಶಯಗಳನ್ನು ಇನ್ನು ನಾಳಿದ್ದು ಭಾನುವಾರದಂದು ಬಹಳ ಅರ್ಥಪೂರ್ಣವಾಗಿದೆ. ಎಲ್ಲರೂ ನೋಡಿ. ಒಳ್ಳೆಯದಾಗಲಿ.